ಹಾ, ಕೃಷ್ಣ ಭಾಯಿ ಈಗ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ. ಸರೌಂಡಿಂಗ್ ಸೌಂಡ್ ಕರೆಕ್ಟ್ ಬರ್ತಾ ಇದೆಯಾ ಗೌತಮ್? ಇಲ್ಲ, ನಿಮ್ ವಾಯ್ಸ್ ಕ್ಲಿಯರ್ ಇದೆ, ಏನ್ ತೊಂದ್ರೆ. ಹೌದಾ? ಓಕೆ. ಓಕೆ. ಸೊ ಇವತ್ತು ನಾವು ಫೋಟೋಶಾಪ್ನ ಕಲಿಯೋದಕ್ಕೆ ಹೋಗ್ತಾ ಇದೀವಿ. ಫೋಟೋಶಾಪ್ ಅಂತಂದ್ರೆ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಸೊ ವಾಟ್ ಈಸ್ ಫೋಟೋಶಾಪ್? So in one side, I'll just take you guys some history of it. Photoshop is a powerful image editing software used to create, modify, and enhance digital images. ಜನರಲ್ ಆಗಿ ಹೇಳ್ಬೇಕಂದ್ರೆ ನಾವು ಇಮೇಜಸ್ಗಳನ್ನ ಎಡಿಟಿಂಗ್ ಆಗಲಿ ಅಥವಾ ಹೊಸ ಗ್ರಾಫಿಕ್ಸ್ಗಳನ್ನ ನಾವು ಹುಟ್ಟಾಕ್ಬೇಕಾದ್ರೆ, ಅಥವಾ ಈಗ ನಾವು ಫಾರ್ ಎಕ್ಸಾಂಪಲ್ SFMC ತಗೊಂಡ್ರೆ ನಾವು ಇಮೇಲ್ ಬಿಲ್ಡ್ಗಳು ಮಾಡ್ತಾ ಇರ್ತೀವಿ. ಕಮ್ಯುನಿಟಿ ಮ್ಯಾಗಝಿನ್ಸ್ಗಳು, ನ್ಯೂಸ್ ಲೆಟರ್ ಡಿಸೈನ್ಸ್ಗಳು, ಪೋಸ್ಟರ್ ಕೃಷ್ಣ ಭಾಯಿ ನೀವು ಡಿಸೈನ್ಸ್ಗಳು. ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ನೋಟ್ ಮಾಡಲ್ಲ. ನೋಟ್ ಮಾಡಿಲ್ಲ ಕಣು, ಬರೀ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಶೋರ್ ಓಕೆ. ನಾನೇನು ನೋಟ್ ಮಾಡಿಲ್ಲ ನಾನು. But later in coming days, I will prepare notes or document. I will share with you guys. Just I'm telling you about the general knowledge which I have. Okay, coming to the history of a Photoshop, it was developed in long back in the 1987 by the two brothers, name called Thomas and John Null ಅಂತ ಅವ್ರ ಹೆಸರು. ಅವ್ರು ಮಿಚಿಗನ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಓದ್ಕೊಂಡು ಪ್ಲಸ್ ಸೈಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಕಂಡು ಹಿಡಿದಿದ್ದು ಫಸ್ಟ್ ಇನಿಷಿಯಲಿ ಅದನ್ನ ಇಮೇಜ್ ಪ್ರೋ ಅಂತ ಕರೀತಾರೆ. ಅದಾದ ನಂತರ ಅವ್ರ ಕಂಡು ಹಿಡಿದ ಸಾಫ್ಟ್ವೇರ್ನ ಅಡೋಬ್ಗೆ ಸೆಲ್ ಮಾಡ್ತಾರೆ. ಅದಾದ ನಂತರ ಅದನ್ನ ಇಮೇಜ್ ಪ್ರೋ ಅಂತ ಇದ್ದಿದ್ದನ್ನ ಅಡೋಬ್ ಫೋಟೋಶಾಪ್ ಅಂತ ರೀನೇಮ್ ಆಗುತ್ತೆ. ಸೊ ಫೋಟೋಶಾಪ್ ಬಂದು ಫಸ್ಟ್ ವರ್ಷನ್ ಬಂದು 1999 ರಿಲೀಸ್ ಆಗುತ್ತೆ, ಫೋಟೋಶಾಪ್ 1.0. ದೆನ್ 2.0 ಬಂದು 91 ಅಲ್ಲಿ. ಅಟ್ ಪ್ರೆಸೆಂಟ್ ಫೋಟೋಶಾಪ್ 26.2 ರಿಲೀಸ್ ಆಗಿದೆ. ಸೊ ಈಗಿರೋ ಫೋಟೋಶಾಪ್ ಅಲ್ಲಿ ಹೇಗಂದ್ರೆ AI ಪವರ್ಡ್ ಫೀಚರ್ಸ್ ಇದೆ. ಕ್ಲೌಡ್ ಬೇಸ್ಡ್ ಅಲ್ಲಿ, ಅಂದ್ರೆ ಈಗ ಕ್ರಿಯೇಟಿವ್ ಕ್ಲೌಡ್ ಅಂತ ಹೇಳ್ತಾರೆ. ಸೊ ಕ್ಲೌಡ್ ಇಂದ ನಾವು ಇನ್ ಕೇಸ್ ನಾವು ಫೋಟೋಶಾಪ್ ಇನ್ಸ್ಟಾಲ್ ಮಾಡದಿದ್ರೂ ಕ್ಲೌಡ್ ಮುಖಾಂತರ, ಅಂದ್ರೆ ಬ್ರೌಸರ್ ಅಲ್ಲಿ ಮುಖಾಂತರ ಕೂಡ ನಾವು ಆಪರೇಟ್ ಮಾಡ್ಬೋದು ಫೋಟೋಶಾಪ್ನ. ನೆಕ್ಸ್ಟ್ ಬಂದು ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. Okay, is my screen visible? Hello? Yes, Okay. ಸೊ ಫಸ್ಟ್ ಫೋಟೋಶಾಪ್ ಓಪನ್ ಮಾಡ್ತಾ ಇದ್ದೀನಿ. ಇದು 2024 ಇದು 25.1 ಸಮಥಿಂಗ್ ಏನಾಯ್ತು, ಎಕ್ಸಾಕ್ಟ್ ವರ್ಷನ್ ನೆನಪಿಲ್ಲ ನನಗೆ, ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನೋಡ್ಕೊಂಡಿಲ್ಲ. ಸೊ ಲೇಟೆಸ್ಟ್ ವರ್ಷನ್ ಬಂದು 26.2. ಇದು ಲಾಸ್ಟ್ ಇಯರ್, ಇದು ಆಲ್ಮೋಸ್ಟ್ ಒಂದು 2 ವರ್ಷನ್ ಬ್ಯಾಕ್ ಇದು. ಸೊ ಫೋಟೋಶಾಪ್ ಓಪನ್ ಮಾಡಿದ ತಕ್ಷಣ ಯಾವುದೇ ರೀತಿ ಪ್ರತಿ ಸಾಫ್ಟ್ವೇರ್ಗೆ ಇರೋ ರೀತಿ ಅದೇ ರೀತಿ ಇದಕ್ಕೂ ಕೂಡ ಮೆನು ಬಾರ್ ಇದೆ. ಫೈಲ್, ಎಡಿಟ್, ಇಮೇಜ್, ಲೇಯರ್, ಟೈಪ್, ಸೆಲೆಕ್ಟ್, ಇದು ಮೆನು ಬಾರ್ಗಳು. ಸೊ ಫೋಟೋಶಾಪ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಎಂಟಿ ಕ್ಯಾನ್ವಾಸ್ ಕಾಣುತ್ತೆ. ಈ ವೈಟ್ ಏನ್ ಬೋರ್ಡ್ ಕಾಣಿಸ್ತಿದೆ, ಇದನ್ನ ನಾವು ಕ್ಯಾನ್ವಾಸ್ ಅಂತ ಹೇಳ್ತೀವಿ. ಈಗ ಪೇಂಟಿಂಗ್ ಮಾಡಬೇಕಾದ್ರೆ MS ಪೇಂಟ್ ಯೂಸ್ ಮಾಡ್ತೀವಲ್ಲ, MS ಪೇಂಟ್ ಓಪನ್ ಮಾಡಿದಾಗ ಒಂದು ವೈಟ್ ಬೋರ್ಡ್ ಕಾಣುತ್ತೆ, ಅಥವಾ ಆರ್ಟ್ ಬೋರ್ಡ್ ಅಂತೀವಿ, ಅಥವಾ ಕ್ಯಾನ್ವಾಸ್ ಅಂತ ಕೂಡ ಹೇಳ್ತೀವಿ. ಸೊ MS ಪೇಂಟ್ ಅಲ್ಲಿ ಇದ್ದಾಗ ಅದರಲ್ಲೂ ಕೂಡ ಪೇಂಟ್ ಬ್ರಷ್, ಆಮೇಲೆ ಮಾರ್ಕಿ ಟೂಲ್ಸ್ಗಳು, ಎರೇಸರ್ ಏನೇನಿರುತ್ತೋ ಅದೇ ರೀತಿ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ಸ್ಗಳಿವೆಲ್ಲ ಫೋಟೋಶಾಪ್ಗಳಲ್ಲಿ. ಇನಿಷಿಯಲ್ ಡೇಸಲ್ಲಿ ಡಾಕರ್ ಎತ್ಕೊಂತೀನಿ. ಫೋಟೋಶಾಪ್ ಅಲ್ಲಿ ಯಾವುದೇ ಇಮೇಜ್ ತಗೊಂಡ್ರು ನಾವು ಪಿಕ್ಸೆಲ್ ಅಲ್ಲಿ ಹೇಳ್ತೀವಿ. ಅಂದ್ರೆ ಎನಿ ಇಮೇಜ್ ತಗೊಂಡ್ರು ಕೂಡ, ನೀವು ಯಾವುದೇ ಇಮೇಜ್ ನ ತಗೊಂಡ್ರು ಕೂಡ ಅದು ಪಿಕ್ಸೆಲ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಈಗ ನಾವು ತೆಗಿಯೋ ಫೋಟೋಗ್ರಾಫ್ಸ್ ಇಂದ ಇರ್ಬೋದು, ಅಥವಾ ಪೇಂಟಿಂಗ್ಸ್, ಅದೆಲ್ಲ ನೀವು ಝೂಮ್ ಮಾಡಿ ನೋಡಿದ್ರೆ, ತುಂಬಾ ಝೂಮ್ ಮಾಡಿ ನೋಡಿದ್ರೆ ಪಿಕ್ಸೆಲ್ ಏಟ್ ಆಗುತ್ತೆ. ಸಣ್ಣ ಸಣ್ಣ ಪಿಕ್ಸೆಲ್ಗಳು ಕಾಣುತ್ತೆ. ಆ ಪಿಕ್ಸೆಲ್ ಅಂದ್ರೆ, ಪಿಕ್ಸೆಲ್ ಇಸ್ ಏನಂತ ಹೇಳ್ಬೋದು ಅಂದ್ರೆ, ಇಟ್ಸ್ ಸ್ಮಾಲ್ ಸ್ಕ್ವೇರ್ ದಟ್ ಕಂಟೈನ್ಸ್ ಕಲರ್ ಇನ್ಫಾರ್ಮೇಶನ್ and that is used to create digital image in Photoshop. For example,
ಇಮೇಜ್ ಓಪನ್ ಮಾಡ್ತೀನಿ. ಇಮೇಜ್ ಝೂಮ್ ಮಾಡಿ ನೋಡಿದ್ರೆ ಸ್ಕ್ವೇರ್ ಬಾಕ್ಸ್ಗಳು ಕಾಣಿಸ್ತಿದೆ ನೋಡಿ. ಇದನ್ನ ನಾವು ಪಿಕ್ಸೆಲ್ ಅಂತ ಹೇಳ್ತೀವಿ. ಪಿಕ್ಸೆಲ್ಡ್ ಫಾರ್ಮೆಟ್ ಇಲ್ಲಿ ಏನ್ ಕಾಣಿಸ್ತಿದೆ ಇದನ್ನ 1 ಪಿಕ್ಸೆಲ್ ಅಂತ ಹೇಳ್ತೀವಿ. So each image is comprises of a millions of pixels, then combined together it forms an image. Next to okay. ಈಗ ನಿಮ್ಗೆ ಹೆಂಗೆ ಫಸ್ಟ್ ಟೂಲ್ ಇಂದ ಹೇಳ್ಕೊಂಡು ಹೋಗ್ಲಾ, ಫುಲ್ ಕಂಪ್ಲೀಟ್ ಬೇಸಿಕ್ಸ್ ಇಂದ ಹೇಳ್ಕೊಳ್ಳೋಣ ನಿಮ್ಗೆ? ಕೃಷ್ಣ ಕಂಪ್ಲೀಟ್ ಬೇಸಿಕ್ಸ್ ಹೇಳ್ಕೊಡಿ. ಬಿಕಾಸ್ ಇಲ್ಲಿ ಯಾರು ಫೋಟೋಶಾಪ್ ಮಾಡಿಲ್ಲ, ಎಲ್ಲ ಇವಾಗಲ್ಲ. ಫೋಟೋಶಾಪ್ ಬಂದು ಕಂಪ್ಲೀಟ್ ಫೋಟೋ ಎಡಿಟಿಂಗ್ ಟೂಲ್ ಅಂತಾನೆ ಹೇಳ್ಬೋದು, ಅಥವಾ ನ್ಯೂ ಡಿಸೈನ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಫೋಟೋಶಾಪ್ ಯೂಸ್ ಮಾಡ್ತೀವಿ. ಸೊ ಫೋಟೋಶಾಪ್ ಅಲ್ಲಿ ಬಂದ ತಕ್ಷಣ ಫಸ್ಟ್ ಬರೋದೇ ಫೈಲ್ ಬರುತ್ತೆ. ಫೈಲ್ ನಲ್ಲಿ ನ್ಯೂ ಅಂತ ಆಪ್ಷನ್ ಇದೆ. ಸೊ ನ್ಯೂಗೆ ಹೋದ್ರೆ ಸೊ ಬೇರೆ ಬೇರೆ ಆಪ್ಷನ್ಸ್ ಕೊಡುತ್ತೆ ನಿಮ್ಗೆ. ರೀಸೆಂಟ್, ಸೇವ್ಡ್, ಫೋಟೋ, ಇದು ಬೇರೆ ಬೇರೆ ಅಂದ್ರೆ ಯಾವ್ಯಾವ ಸೈಜ್ಗಳಲ್ಲಿ ಫೈಲ್ ಸೈಜ್ ನಾವು ತಗೋಬಹುದು ಅಂತ. ಈಗ ಫೋಟೋಗೆ ಬಂದ್ರೆ ಫೋಟೋ ಎಡಿಟಿಂಗ್ ಅಂದ್ರೆ ಫೋಟೋ ರಿಲೇಟೆಡ್ ಏನಾದ್ರು ನಾವು ಎಡಿಟಿಂಗ್ ಮಾಡಬೇಕಾದ್ರೆ ಇಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಇಮೇಜಸ್ಗಳನ್ನ ಅದ್ರ ಫಾರ್ಮೆಟ್ ಅಂದ್ರೆ ಎಷ್ಟು ವಿಡ್ತ್ ಇರುತ್ತೆ. ಸಪೋಸ್ ಇದು 16x12 ಸೆಂಟಿಮೀಟರ್. ಈಗ ನಾವು ಫೋಟೋಸ್ನ ಈಗ ಸ್ಟುಡಿಯೋಗೆ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಬರ್ತೀವಿ ನೋಡಿ. 6x4 ಫೋಟೋ ಬೇಕು ನಮಗೆ, 4x6 ಇಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ 2x4 ಈ ತರ ನಾವು ಸೈಜಸ್ಗಳನ್ನ ಏನ್ ಹೇಳ್ತೀವಲ್ಲ, ಅದೇ ರೀತಿ ಕೂಡ ನಾವು ಫೋಟೋಶಾಪ್ ಬೇಕಾದಂತ ಸೈಜ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಬಹುದು. ನಾನೀಗ ಪ್ರಿಂಟ್ ಅಂತ ಇದೆ, ಪ್ರಿಂಟ್ ಅಲ್ಲಿ ನಾನು ಎಕ್ಸಾಂಪಲ್ ನಾನು A4 ತಗೋತೀನಿ. A4 ಸೈಜ್ ಕ್ಯಾನ್ವಾಸ್ ತಗೋತಾ ಇದ್ದೀನಿ. ಸೊ ಈ ಮೆನು ಬಾರ್ ಅಲ್ಲಿ ಬಂದ್ರೆ, ಸಾರಿ ನ್ಯೂ ಡಾಕ್ಯುಮೆಂಟ್ ಅಲ್ಲಿ ಬಂದ್ರೆ ಇಲ್ಲಿ ಹೈಟ್, ವಿಡ್ತ್ ಬರುತ್ತೆ, ಹೈಟ್ ಬರುತ್ತೆ. ಇಲ್ಲಿ ನಾವು ಏನಂತಾರೆ ಇದನ್ನ ಪಿಕ್ಸೆಲ್ ಫಾರ್ಮೆಟ್ ಅಲ್ಲಿ ಬೇಕಾ ಇಲ್ಲ ಇಂಚಸ್ ಅಲ್ಲಿ ಬೇಕಾ, ಮಿಲಿಮೀಟರ್ಸ್, ಪಾಯಿಂಟ್ಸ್, ಪಿಕ್ಸ್ ಅಂತ ಇರುತ್ತೆ. ಈಗ ನಾವು HTML ಅಲ್ಲಿ ಫಾಂಟ್ ಸೈಜ್ 2 ಪಿಕ್ಸೆಲ್, 4 ಪಿಕ್ಸೆಲ್ ಇಲ್ಲ PT ಅಂತಾನು ಮೆನ್ಷನ್ ಮಾಡಬಹುದು, EM ಅಂತಾನು ಮೆನ್ಷನ್ ಮಾಡಬಹುದು. ನಾವು ಫೋಟೋಶಾಪ್ ಅಲ್ಲಿ ಪಿಕ್ಸೆಲ್ ಅಂತ ಇದೆ, ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು ಪಿಕ್ಸೆಲ್ಸ್ ಅಥವಾ ಪಾಯಿಂಟ್ಸ್. 99% ನಾವು ಪಿಕ್ಸೆಲ್ ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ವಿಡ್ತ್ ಮತ್ತು ಹೈಟ್ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬಹುದು. ಈಗ ನನಗೆ ಸಪೋಸ್ ಇಮೇಲ್ ಬೇಕಂದ್ರೆ ವಿಡ್ತ್ ಬಂದು 1200, ಹೈಟ್ ಬಂದು ವಿಡ್ತ್ 600, ಇಲ್ಲಾಂದ್ರೆ ಹೈಟ್ ಎಷ್ಟು ಬೇಕಾದ್ರೂ ಮೆನ್ಷನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ವಿಡ್ತ್ 1200 ಇಟ್ಕೋತೀನಿ, ಹೈಟ್ ಒಂದು 600 ಇಟ್ಕೋತೀನಿ. ಇಲ್ಲ ಬೇಡ ಆದ್ರೆ ನಿಮ್ ಇಷ್ಟ, ಎಷ್ಟು ಬೇಕಾದ್ರೂ ತಗೋಬಹುದು. ಹೈಟ್ ಅಂಡ್ ವಿಡ್ತ್, ಕ್ಯಾನ್ವಾಸ್ ಹೈಟ್ ಅಂಡ್ ವಿಡ್ತ್ ಸೈಜ್ ನ ನಾವು ಮೆನ್ಷನ್ ಮಾಡ್ಕೋಬಹುದು. ಮತ್ತೆ ಇದು ರೆಸಲ್ಯೂಷನ್ ಅಂತ ಇದೆ. ರೆಸಲ್ಯೂಷನ್ ಯಾವಾಗ್ಲೂ ಏನಂತ ಹೇಳ್ಬೋದು, ಸಾಮಾನ್ಯವಾಗಿ ನಾವು ತೆಗಿಯೋ ಫೋಟೋಸ್ಗಳೆಲ್ಲ 300 ಇಲ್ಲ 72, ಮ್ಯಾಕ್ಸಿಮಮ್ 300 ಇರುತ್ತೆ. ಇಲ್ಲ ನಾವು ಬೇಕಂದ್ರೆ ಈಗ 300 ಇಟ್ಕೊಂಡ್ರೆ ರೆಸಲ್ಯೂಷನ್ ಅಷ್ಟೊಂದು ಡೀಟೇಲ್ ಆಗಿ ಹೇಳಕ್ ಬರ್ತಾ ಇಲ್ಲ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಿಮಗೆ, ರೆಸಲ್ಯೂಷನ್ ಎಕ್ಸಾಕ್ಟ್ಲಿ ಏನಂತ ಹೇಳ್ತೀವಿ ಅಂತ. ನಾನು ಪ್ರಿಪೇರ್ ಆಗಿಲ್ಲ ಅಷ್ಟೊಂದು ಅದಕ್ಕೆ. ನೆಕ್ಸ್ಟ್ ಕಲರ್ ಮೋಡ್ ಅಂತ ಇದೆ. ಕಲರ್ ಮೋಡ್ ಅಂತ ಇದೆ RGB, ಗ್ರೇ ಸ್ಕೇಲ್, CMYK ಅಂತ ಇದೆ. ಸೊ ನಾವೀಗ ನಾವು ಫೋಟೋಸ್ಗಳೆಲ್ಲ ಎಂತ ಮೊಬೈಲ್ ಇರೋ ಫೋಟೋಸ್ಗಳಾಗ್ಲಿ ಹೊರಗಡೆ ನೋಡೋ ಫೋಟೋಸ್ಗಳೆಲ್ಲ ಆಲ್ಮೋಸ್ಟ್ RGB ಕಲರ್ ಇರುತ್ತೆ. RGB ಇಸ್ ನಥಿಂಗ್ ಬಟ್ ರೆಡ್, ಗ್ರೀನ್ ಅಂಡ್ ಬ್ಲೂ, ಮಿಕ್ಸ್ಚರ್ ಆಫ್ 3 ಕಲರ್ಸ್. ಅದು ನಮ್ಗೆ ಈ 3 ಕಲರ್ ಸರ್ಟನ್ ಪರ್ಸೆಂಟೇಜ್ ಅಲ್ಲಿ ಮಿಕ್ಸ್ ಮಾಡ್ತಾ ಹೋದ್ರೆ ಒಂದೊಂದು ಕಲರ್ ಬರ್ತಾ ಹೋಗುತ್ತೆ. ಸಪೋಸ್ ಈಗ ಬ್ಲ್ಯಾಕ್ ಕಲರ್ ಆದ್ರೆ RGB ಸ್ವಲ್ಪ 100% ಹೊಡೆದಾಗ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಕಲರ್ ಮಿಕ್ಸ್ಚರ್. ಸೊ ಕಲರ್ ಮೋಡ್ ಯಾವಾಗ್ಲೂ RGB ಇಟ್ಕೋತೀವಿ. CMYK ಬಂದು ಸಿಯಾನ್, ಮೆಜೆಂಟಾ, ಯೆಲ್ಲೋ, K ಅಂದ್ರೆ ಬ್ಲ್ಯಾಕ್ ಅಂತ. ಸೊ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು RGB ಕಲರ್. ಸೊ ಬ್ಯಾಕ್ ಗ್ರೌಂಡ್ ಕಂಟೆಂಟ್ಸ್. ಸೊ ಕ್ಯಾನ್ವಾಸ್ ಅಲ್ಲಿ ನಮಗೆ ಈಗ ಓಪನ್ ಮಾಡಿದ ತಕ್ಷಣ ವೈಟ್ ಬ್ಯಾಕ್ ಗ್ರೌಂಡ್ ಏನ್ ಕಾಣಿಸ್ತವೆ ಕ್ಯಾನ್ವಾಸ್ ಬೈ ಡಿಫಾಲ್ಟ್ ವೈಟ್ ಕಲರ್ ಇರುತ್ತೆ. ಸಪೋಸ್ ನನಗೆ ವೈಟ್ ಬೇಡ, ಬೇರೆ ಕಲರ್ಸ್ ಏನಾದ್ರು ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೊಬಹುದು. ಸಪೋಸ್ ನನ್ ಬೈ ಡಿಫಾಲ್ಟ್ ವೈಟ್ ಇರುತ್ತೆ. ಅಡ್ವಾನ್ಸ್ ಆಪ್ಷನ್ ಇದೇನೋ ಅವಶ್ಯಕತೆ ಇಲ್ಲ.
ಸೊ ಕ್ರಿಯೇಟ್ ಅಂತ ಕೊಡ್ತೀನಿ. ಸೊ ಈಗ ಬಂತು. ಸೊ ದ ವೈಟ್ ಪೋರ್ಷನ್ ಏನ್ ಕಾಣಿಸ್ತಾ ಇದೆ ಇದನ್ನ ಕ್ಯಾನ್ವಾಸ್ ಅಂತ ಅಂತೀವಿ ಅಥವಾ ಆರ್ಟ್ ಬೋರ್ಡ್ ಅಂತ ಅಂತೀವಿ. ಸೊ ಮ್ಯಾಕ್ಸಿಮಮ್ ಕ್ಯಾನ್ವಾಸ್ ಅಂತಾನೆ ನಾವು ಹೇಳೋದು. ಈಗ ಡಿಸೈನ್ ಕಂಪ್ಲೀಟ್ ಅದು ಪ್ರಿಂಟ್ ಮೀಡಿಯಾದಲ್ಲಿ ಏನಂತಾರೆ ಆರ್ಟ್ ಬೋರ್ಡ್ ಅಂತಾನೆ ಹೇಳ್ತಾರೆ. ಸೊ ನಾವುಗಳೆಲ್ಲ ಏನ್ ಮಾಡ್ತೀವಿ ಇದನ್ನ ಆಲ್ಮೋಸ್ಟ್ ನಾವು ಕ್ಯಾನ್ವಾಸ್ ಅಂತ ಹೇಳ್ತೀವಿ, ವೈಟ್ ಕ್ಯಾನ್ವಾಸ್ ಅಂತೀವಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟೂಲ್ ಬಾರ್ಸ್ ಅಂತ ಹೇಳ್ತೀವಿ ಇದನ್ನ ಹೇಳ್ತೀವಿ. ಫಸ್ಟ್ ಒನ್ ಬಂದು ಮೂವ್ ಟೂಲ್ ಅಂತ ಇರುತ್ತೆ. ಫಸ್ಟ್ ಒನ್ ಬಂದು ಮೂವ್ ಟೂಲ್, ಶಾರ್ಟ್ ಕಟ್ ಬಂದು ವಿ ಅಂತ ಇರುತ್ತೆ, ಶಾರ್ಟ್ ಕಟ್ ಬಂದು ಬಿ. ಸೊ ನೀವು ಯಾವುದೇ ಫೋಟೋಶಾಪ್ ಅಲ್ಲಿ ಟೂಲ್ ಬಾರ್ ಮೇಲೆ ಅಂದ್ರೆ ಪರ್ಟಿಕ್ಯುಲರ್ ಟೂಲ್ ಮೇಲೆ ನೀವೇನಾದ್ರೂ ಮೌಸ್ ಓವರ್ ಮಾಡಿದ್ರೆ ಅದೇನು ಅಂತ ತೋರಿಸುತ್ತೆ. ಆಕ್ಚುಲಿ ಇದು ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ ಇನ್ ಡೀಟೇಲ್ ಆಗಿ ವಿಡಿಯೋ ಕೂಡ ಮೆನ್ಷನ್ ಮಾಡಿದೆ ನನಗೆ. ಸೊ ಏನ್ The ಮಾಡುತ್ತೆ Move tool is an essential part of ನೆಕ್ಸ್ಟ್ Photoshop, ನಾವು ಇನ್ಸ್ಟಾಲ್ allowing you to ಮಾಡ್ಕೊಂಡಾಗ not ಇನ್ only ಡೀಟೇಲ್ ಆಗಿ ಬೇಕಾದ್ರೆ individual ನೋಡ್ಕೋಬಹುದು layers, ನೀವು. but entire groups. This makes it a powerful tool for organizing and arranging your workspace. With the Move tool, you can also rotate, skew, and scale your selections. Just make sure to show transforming layers and groups while dragging an element with the Move tool. ಸೊ ಮೂವ್ ಟೂಲ್ ಬಂದು ಸಾಮಾನ್ಯವಾಗಿ ನಾವು ಇಮೇಜಸ್ ಗಳಾಗ್ಲಿ ಲೇಯರ್ಸ್ ಗಳೇನಾದ್ರು ಮಾಡಿರ್ತೀವಲ್ಲ, ಎಕ್ಸಾಂಪಲ್ ಅದು ಹೇಗೆ ತೋರಿಸ್ಬಿಡ್ತೀನಿ. ಇದೊಂದು ಬಾಕ್ಸ್ ಹಾಕಿದೀನಿ, ಬ್ಲಾಕ್ ಕಲರ್ ಬಾಕ್ಸ್ ಕ್ಯಾನ್ವಾಸ್ ಒಳಗಡೆ. ಡ್ರ್ಯಾಗನ್ ಎಲ್ಲಿ ಬೇಕಾದ್ರೂ ನಾನು ಡ್ರ್ಯಾಗ್ ಮಾಡ್ಬೋದು. ಅದನ್ನ ಸೆಲೆಕ್ಷನ್ ಟೂಲ್ ಅಂತ ಹೇಳ್ತೀವಿ ಅಥವಾ ಮೂವ್ ಟೂಲ್ ಅಂತ ನಾವು ಕೂಡ ಹೇಳ್ತೀವಿ. ಇದು ಸ್ಕೀವ್ ಅಂಡ್ ರೊಟೇಷನ್, ಇದನ್ನ ರೊಟೇಷನ್ ಹೇಗ್ ಬೇಕಾದ್ರೂ ರೊಟೇಟ್ ಮಾಡಿ. ಸ್ಕೀವ್ ಈಗ ಈಕ್ವಲ್ ಸ್ಪೇಸ್ ಬೇಕಂದ್ರೆ ಆಲ್ಟ್ ಇಟ್ಕೊಂಡು ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಈಕ್ವಲ್ ಹೈಟ್ ಅಂಡ್ ವಿಡ್ತ್ ಅಲ್ಲಿ ರೀಸೈಸ್ ಆಗ್ತಾ ಹೋಗುತ್ತೆ. ಸೊ ರೊಟೇಷನ್ ಬೈ ಏನ್ ಯೂಸ್ ಇದರಿಂದ? ಇದರಿಂದನಾ ಈಗ ಈಗ ನಾನು move to ಕಂಪ್ಲೀಟ್ move ಬೇಸಿಕ್ಸ್ ಮಾಡಿ ತಿಳ್ಕೊಳ್ಳೋದು. ಹೌದು, ಮೂವ್ ಮಾಡಿ ಏನ್ ಯೂಸ್ ಅಂತ? ಯೂಸಾ? ಸರಿ, ಈಗ ನಿಮ್ಗೆಂದು ಎಕ್ಸಾಂಪಲ್ ಇದೊಂದು ಇರುತ್ತೆ. ಸರಿ, ನಿಮ್ ಕಂಟೆಂಟ್ ಇಲ್ಲಿರುತ್ತೆ ಕ್ಯಾನ್ವಾಸ್ ಅಲ್ಲಿ, ಸರಿನಾ? ಓಕೆ. ಸೊ ಇಲ್ಲಿರೋ ಈ ಬಾಕ್ಸ್ ನಾನು ಇಲ್ಲಿಗೆ ಮೂವ್ ಮಾಡಬೇಕು. ಹೇಗ್ ಮೂವ್ ಮಾಡ್ತೀರಾ? ನನ್ಗೆ ಇಲ್ಲಿರೋದು ಇಲ್ಲಿಗೆ ಬೇಕು ಅಥವಾ Cut to ಇಲ್ಲಿ ಬೇಕು, paste. ಇಲ್ಲ ಸೆಂಟರ್ ಬೇಕು. ಕಟ್ ಪೇಸ್ಟ್ ಮಾಡಿದ್ರೆ ಕಟ್ ಪೇಸ್ಟ್ ಮಾಡ್ತಿದ್ವಿ. ಇಲ್ಲಿ MS ವರ್ಡ್ ತರ ಅಥವಾ ಎಕ್ಸೆಲ್ ತರ ವರ್ಕ್ ಆಗಲ್ಲ ಇಲ್ಲಿ. ಓಕೆ ಓಕೆ. ಅದನ್ನು ಮಾಡ್ಬೇಕಂದ್ರೆ ನೀವು ಎಕ್ಸಾಕ್ಟ್ ಈಗ ಸೆಂಟರ್ ಬೇಕು ಅಂತ ಇಟ್ಕೊಳ್ಳಿ ಈ ಬಾಕ್ಸ್. ಅವಾಗ ಏನ್ ಮಾಡಿದ್ರೆ ನೀವು ಮೇಲ್ಗಡೆ ಟೂಲ್ಸ್ ಗಳು ಯೂಸ್ ಮಾಡ್ಬೇಕಾಗತ್ತೆ. ಓಕೆ ಕಂಟ್ರೋಲ್ ಸೆಲೆಕ್ಟ್ ಗೊತ್ತಾಯ್ತು. ಇಲ್ಲಿ ಇಲ್ಲಿ ಹಿಂಗ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ ಅಲೈನ್ ಸೆಂಟರ್ ಕೊಡಿದ್ರೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್. ನಮ್ಗೆ ಎಕ್ಸಾಕ್ಟ್ ಆಗಿ ಈ ಕಡೆ ಎಲ್ಲಾದ್ರೂ ಮೂವ್ ಮಾಡ್ಕೋಬೇಕು, ಮತ್ತೆ ಇಲ್ಲಿ ಇಲ್ಲಿ ಹಿಂಗ್ ಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಗೊತ್ತಾಯ್ತು. ಸೆಲೆಕ್ಷನ್ ಟೂಲ್ ಅಥವಾ ಮೂವ್ ಟೂಲ್ ಅಂತ ಹೇಳ್ತೀವಿ. ಓಕೆ. Move tool is nothing but just select any object in the canvas, move here and there and top and bottom, left or right. ಈ ತರ ಮೂವ್ ಮಾಡೋದಕ್ಕೋಸ್ಕರ ನಾವು ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಮಾರ್ಕಿ ಟೂಲ್ ಅಂತ ಹೇಳ್ತೀವಿ. ಇದನ್ನ ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಅಂತ ಹೇಳ್ತೀವಿ. ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಬಂದು ಏನ್ ಮಾಡ್ತೀವಿ, ಮೇಕ್ಸ್ ಅ ಸೆಲೆಕ್ಷನ್ ಇನ್ ದ ಶೇಪ್ ಆಫ್ ಅ ರೆಕ್ಟಾಂಗಲ್. ಅಂದ್ರೆ ಈಗ ನಿಮ್ ಕ್ಯಾನ್ವಾಸ್ ಅಲ್ಲಿ ನನಗೆ ಸ್ಕ್ವೇರ್ ಬಾಕ್ಸ್ ಬೇಕು, ನನಗೆ ಈ ತರ ಸ್ಕ್ವೇರ್ ಬಾಕ್ಸ್ ಅಥವಾ ರೆಕ್ಟಾಂಗಲ್ ಈ ತರ ನಾನು ಸೆಲೆಕ್ಟ್ ಮಾಡಿ ಅದಕ್ಕೆ ಕಲರ್ ಫಿಲ್ ಮಾಡ್ಕೋಬೇಕು ಅಂದ್ರೆ ಅವಾಗ ನಾವು ಮಾರ್ಕಿ ಟೂಲ್ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಈಗ ಬಂದಿರೋ ಲೇಟೆಸ್ಟ್ ವರ್ಷನ್ ಅಪ್ ಟು ಐ ಥಿಂಕ್ 23.0 ಮೇಲ್ ಬಂದಿರೋ ಫೋಟೋಶಾಪ್ ವರ್ಷನ್ಸ್ ಗಳೇನಿದೆ. ಸೊ ಯಾವುದೇ ಟೂಲ್ ನೀವು ಸೆಲೆಕ್ಟ್ ಮಾಡಿ ಅದ್ರ ರಿಲೇಟೆಡ್ ವಾಚ್ ಕ್ವಿಕ್ ವಿಡಿಯೋ ಅಂತ ಇರುತ್ತೆ. ಅದು ಎಕ್ಸಾಕ್ಟ್ಲಿ ಏನ್ ಮಾಡುತ್ತೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. The marquee tools are used specifically to create rectangular or elliptical selections on your image. They're one of the many ways to create selections in Photoshop. To use the marquee, hold down the Shift key while dragging. ಸೊ ಈಗ ಸ್ಕ್ವೇರ್ ಬಾಕ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಬೇಕಾಗಿರೋ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನ
ಫೋಟೋಶಾಪ್ ಅಲ್ಲಿ ಫೋರ್ ಗ್ರೌಂಡ್ ಮತ್ತೆ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ ಇಲ್ಲಿ. ನೀವು ಫೋಟೋಶಾಪ್ ಓಪನ್ ಮಾಡಿದ ತಕ್ಷಣ ಈ ಟೂಲ್ ಬಾರ್ ಅಲ್ಲಿ ಈ ಫಸ್ಟ್ ಏನ್ ಕಾಣಿಸ್ತಿದೆ ನಿಮಗೆ, ಇದನ್ನ ಫೋರ್ ಗ್ರೌಂಡ್ ಕಲರ್, ಇದನ್ನ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಹೇಳ್ತೀವಿ. ಫೋರ್ ಗ್ರೌಂಡ್ ಅಂತ ಹೇಳಿದ್ರೆ ಈಗ ಕ್ಯಾನ್ವಾಸ್ ಏನಿದೆ, ಕ್ಯಾನ್ವಾಸ್ ಮೇಲೆ ಎಷ್ಟು ಲೇಯರ್ಸ್ ಗಳಿರತ್ತೋ, ನಿಮ್ ಲೇಯರ್ಸ್ ಬೇಡ, ಆಮೇಲೆ ಹೇಳ್ತೀನಿ ಬಿಡಿ ಅದು. ಓಕೆ, ಈ ಸ್ಕ್ವೇರ್ ಬಾಕ್ಸ್ ನೀವು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ಏನ್ ಕಲರ್ ಕಾಣಿಸ್ತಿದೆಯಲ್ಲ, ನಿಮ್ಗೆ ಯಾವ್ದು ಬೇಕಾದ್ರೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಿಲ್. ಆಕ್ಚುಲಿ ನಾನು ಶಾರ್ಟ್ ಕಟ್ಸ್ಗಳು ಯೂಸ್ ಮಾಡ್ತೀನಿ, ಮೆನುನಲ್ಲಿ ಯೂಸ್ ಮಾಡಿ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ನಾನು ಆಲ್ಮೋಸ್ಟ್ ಶಾರ್ಟ್ ಯೂಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಎಲಿಪ್ಟಿಕಲ್ ಮಾರ್ಕಿಂಗ್ ಟೂಲ್ ಅಂತ ಇರುತ್ತೆ. ಈಗ ಸ್ಕ್ವೇರ್ ಆಯ್ತು, ನೆಕ್ಸ್ಟ್ ಎಲಿಪ್ಟಿಕಲ್ ಅಂದ್ರೆ ಸರ್ಕಲ್ ಅಥವಾ ಎಲಿಪ್ಸಿಸ್, ಅಲ್ಲ ಸಾರಿ ಸರ್ಕಲ್, ಇಲ್ಲ ಅಂದ್ರೆ ಸರ್ಕಲ್ ಶೇಪ್, ಬೇರೆ ಬೇರೆ ಸರ್ಕಲ್ ಶೇಪ್ಸ್ ಗಳಲ್ಲಿ ರೌಂಡ್, ಓವಲ್ ಶೇಪ್ಗಳು ಆ ತರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಮಾರ್ಕೆಟ್ ಟೂಲ್ ನ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್, ಅಥವಾ ಇದ್ರಲ್ಲಿ ನೋಡಿ ಬೇರೆ ರೌಂಡ್ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್ ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಐ ಡ್ರಾಪರ್ ಟೂಲ್ ಬಂದು ನಾವು ಇಮೇಜ್ ಅಲ್ಲಿ ಪರ್ಟಿಕ್ಯುಲರ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಬೇಕು. ನನಗೆ ಸಪೋಸ್ ಈ ಕಲರ್ ನನ್ಗೆ ಯಾವ್ದು ಅಂತ ಗೊತ್ತಾಗ್ತಿಲ್ಲ, ಅಥವಾ ಇದ್ರ ಕಲರ್ ಕೊಡ್ಬೇಕು ನನಗೆ. ಈಗ ನಿಮ್ಗೆ ಕೆಲವೊಂದ್ಸತಿ ಇಮೇಜ್ PhD ಇಂದ ಅಥವಾ ಕೆಲವೊಂದು ಇಮೇಜ್ ಇಂದ ನಿಮ್ ಪರ್ಟಿಕ್ಯುಲರ್ ಕಲರ್ ಕೂಡ ಎತ್ಕೋಬೇಕು ಅಂತ ಅನ್ಕೊಂಡಾಗ ಐ ಡ್ರಾಪರ್ ಟೂಲ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಡ್ರಾಪರ್ ಸೆಲೆಕ್ಟ್ ಮಾಡ್ಕೊಂತೀನಿ. ಈಗ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂತೀರೋ ಆ ಕಲರ್ದು ಇಲ್ಲಿ ಫೋರ್ ಗ್ರೌಂಡ್ ಅಲ್ಲಿ ತೋರಿಸ್ತಾ ಇರತ್ತೆ. ಈ ನನ್ಗೆ ಈ ಕಲರ್ ಬೇಕು, ಈ ಕಲರ್ ಕೊಡ್ಬೇಕು ನನಗೆ. ಡಬಲ್ ಕ್ಲಿಕ್ ಮಾಡಿ, ನಿಮ್ಗೆ ಹೆಕ್ಸಾಡೆಸಿಮಲ್ ಕೋಡ್ ಬರುತ್ತೆ. ಇಲ್ಲಾಂದ್ರೆ RGB ನೀವು ಮೆನ್ಷನ್ ಮಾಡ್ಬೇಕಂದ್ರೆ 44 ಈ HTML ಅಲ್ಲಿ ಮೆನ್ಷನ್ ಮಾಡ್ತೀವಿ ನೋಡಿ. ನಾವು ಹೆಕ್ಸಾಡೆಸಿಮಲ್ ಹಾಕ್ತಿವಿ, ಇಲ್ಲಾಂದ್ರೆ RGB ಕಲರು ಮೆನ್ಷನ್ ಮಾಡ್ಕೊಬಹುದು. ಸೊ ಈ ಕಲರ್ ಕೋಡ್ ನ ಕಾಪಿ ಮಾಡ್ಕೊಂಡು ನಮ್ಗೆ ಬೇಕು HTML ಅಲ್ಲಿ ನಾವು ಯೂಸ್ ಮಾಡ್ಕೊಬಹುದು ಕಲರ್ ಕೋಡ್ ನ. ಅದೇನೇ ಸೇಮ್ ಐ ಡ್ರಾಪರ್ ಟೂಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೆಕ್ಸ್ಟ್ ಆಸ್ ಯೂಶುವಲ್ ನಾವು ಜನರಲ್ ಆಗಿ ಯೂಸ್ ಮಾಡೋಂಥದ್ದೇ. ಟೆಕ್ಸ್ಟ್ ಬಂದು ಹಾರಿಜಾಂಟಲ್ ಟೈಪ್, ವರ್ಟಿಕಲ್ ಟೈಪ್. ಸೊ ಜನರಲ್ ಆಗಿ ಹಾರಿಜಾಂಟಲ್ ಟೈಪ್ ಬೈ ಡಿಫಾಲ್ಟ್ ಆಗಿರುತ್ತೆ. ಟೆಕ್ಸ್ಟ್ ನಾವು ಸೇಮ್ ನಾವು ವರ್ಡ್ ಅಲ್ಲಿ ಅಥವಾ ಎಕ್ಸೆಲ್ ಅಲ್ಲಿ ಬೇರೆ ಯಾವುದೇ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡೋ ತರನ ಇಲ್ಲೂ ಫೋಟೋಶಾಪ್ ಅಲ್ಲೂ ಟೆಕ್ಸ್ಟ್ ಅದೇ ಫಾರ್ಮೆಟ್. ಇದರಲ್ಲಿ ಏನಂತ ಏನ್ ಚೇಂಜಸ್ ಇಲ್ಲ. ಸೊ ಇದು ಕಲರ್, ಈಗ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೇಕಾ, ಸೇಮ್ ಇಲ್ಲ ಫೋರ್ ಗ್ರೌಂಡ್ ಕಲರ್ ಹೋಗ್ತೀವಿ, ಸೆಲೆಕ್ಟ್ ಮಾಡ್ಕೊಂತೀವಿ, ಚೇಂಜ್ ಮಾಡ್ಕೊಂತ ಬರ್ತೀವಿ. ಇದ್ರ ಡೌಟ್ ಇದೆಯಾ? ಸೆಲೆಕ್ಷನ್ ಮಾರ್ಕಿ ಟೂಲ್ ನಲ್ಲಿ ರೆಕ್ಟಾಂಗ್ಯುಲರ್ ಮತ್ತೆ ಎಲಿಪ್ಟಿಕಲ್. ಇಲ್ಲ ಬೈ. ಓಕೆ, ಕೃಷ್ಣ, ಹಾ. ಈಗ ನೀವು ಕಲರ್ ಕೋಡ್ ತೆಗ್ಬಿಟ್ಟು ಹೇಳಿದ್ರಲ್ಲ, ಹ್ಮ್. ಅದು ಕಲರ್ ಕೋಡ್ ಯೂನಿವರ್ಸ್ ಅಲ್ಲ? ಅಂದ್ರೆ ಇಲ್ಲಿ ನಿಮಗೆ ಏನ್ ಕಲರ್ ಕೋಡ್ ತೋರಿಸ್ತೀನಿ, ನೀವು HTML ಯೂಸ್ ಮಾಡ್ತಿರತ್ತಲ್ರಿ. ಈಗ ಬೇರೆ ಯಾವ್ದಾರು, ಈಗ ಫೋಟೋಶಾಪ್ ಬಿಟ್ಟು ಬೇರೆ ಯಾವ್ದಾದ್ರು ಟೂಲ್ ಯೂಸ್ ಮಾಡಿದ್ರೆ ಅಲ್ಲಿ ಕಲರ್ ಕೋಡ್? ಹೌದೌದು, ಎಲ್ಲ ಯೂನಿವರ್ಸಲ್, ಏನ್ ಚೇಂಜ್ ಆಗಲ್ಲ. ಓಕೆ. ಈಗ ಸೇಮ್ MS ವರ್ಡ್, ಎಕ್ಸೆಲ್ ಯಾವ ಈಗ ನಾವ್ ಇಲ್ಲಿ ಓಪನ್ ಮಾಡಿರ್ತೀವಿ, ಎಡಿಟ್ ಮಾಡಿರ್ತೀವಿ. ಈಗ ಬೇರೆ ಕಡೆ ಎತ್ಕೊಂಡು ಹೋದಾಗ, ಅಂದ್ರೆ ಬೇರೆ ಸಿಸ್ಟಮ್ ಓಪನ್ ಮಾಡಿದಾಗ ಏನೋ ಚೇಂಜಸ್ ಇರುತ್ತಾ? ಹಾಗಿರತ್ತೆ ತಾನೆ. ಏನ್ ಡಿಫ್ರೆನ್ಸ್ ಆಗ್ಬೋದು ಅಂತಂದ್ರೆ, ಸಪೋಸ್ ಈಗ ಫಾಂಟ್ಸ್ ಫ್ಯಾಮಿಲಿ ಅಂತ ಯೂಸ್ ಮಾಡ್ತೀವಿ. ಈಗ ನಾನು ಅಡೋಬ್ ರಿಲೇಟೆಡ್ ಅಂದ್ರೆ ರೋಬೋಟ್ ಅಂತ ಇಟ್ಕೊಳ್ಳಿ. ಈ ಫೋಟೋಶಾಪ್ ಅಲ್ಲಿ ರೋಬೋಟೋ ಇನ್ಸ್ಟಾಲ್ ಆಗಿದೆ, ನಿಮ್ ಸಿಸ್ಟಮ್ ಅಲ್ಲಿ ರೋಬೋಟೋ ಫಾಂಟ್ ಇರೋದಿಲ್ಲ. ಈ PSD ಫೈಲ್ ನ ಓಪನ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಹತ್ರ ರೋಬೋಟೋ ಫಾಂಟ್ ಇಲ್ಲದೆ ಇದ್ದಾಗ ಅದ್ರ ಕರೆಸ್ಪಾಂಡಿಂಗ್ ಫಾಂಟ್ ನ ಎತ್ಕೊಳ್ಳುತ್ತೆ. ಸೊ ಕಲರ್ ಏನ್ ಚೇಂಜಸ್ ಆಗೋದಿಲ್ಲ, ಕಲರ್ ಎಲ್ಲ ಸೇಮ್. ಓಕೆ. ಡಬಲ್ ಕ್ಲಿಕ್ ಆದ್ರೆ ಮಾಡಿ, ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬಂದು ಹೆಕ್ಸಾಡೆಸಿಮಲ್ ಕೋಡ್ ಅನ್ಕೊಂಡಿದ್ದು ಇದನ್ನ ಎತ್ಕೊಳ್ಳಿ ಅಷ್ಟೇ. ಮತ್ತೆ ಫೋಟೋಶಾಪ್ ಅಲ್ಲಿ ಈ ಪ್ಯಾನಲ್ ನೋಡಿ, ಲೇಯರ್ಸ್ ಅಂತ ಇದೆ. ಫೋಟೋಶಾಪ್ ಅಲ್ಲಿ ಏನೇ ಕ್ರಿಯೇಟ್ ಮಾಡ್ಬೇಕಾದ್ರೂ ನಾವು ಲೇಯರ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಲೇಯರ್ಸ್ ಅಂದ್ರೆ ಈ ಪ್ರತಿಯೊಂದು ಒಂದೊಂದು ಬ್ಲಾಕ್ ನು ಕ್ರಿಯೇಟ್ ಮಾಡಬೇಕಾದ್ರೆ, ಸಪೋಸ್ ಈಗ ನಾನೀಗ ಈ ಮಾರ್ಕೆಟ್ ಟೂಲ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಕಲರ್ ಹಾಕೊಂಡಿದ್ದೀನಿ.
ಈ ಕಲರ್ ಪ್ರತಿಯೊಂದು ನಾವ್ ಏನೇ ಕ್ರಿಯೇಟ್ ಮಾಡ್ಬೇಕಾದ್ರೂ ಫೋಟೋಶಾಪ್ ಅಲ್ಲಿ ಲೇಯರ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆಲ್ಲ ಇಲ್ಲಿ ಲೇಯರ್ 1 0 ಲೇಯರ್ 0 ಲೇಯರ್ 1 ಬೈ ಡಿಫಾಲ್ಟ್ ಲೇಯರ್ 1 2 3 4 ಆ ತರ ಏನು ಇನ್ಕ್ರಿಮೆಂಟಲ್ ಆರ್ಡರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಡಿಲೀಟ್ ಲೇಯರ್, ಡಿಲೀಟ್ ಆಸ್ ಯೂಶುವಲ್ ಇನ್ ಲೈಕ್ ಇನ್ ಅದರ್ ಸಾಫ್ಟ್ವೇರ್ಸ್. ಲೇಯರ್ಸ್ ಪ್ರತಿ ಒಂದು ಹೊಸ ಲೇಯರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ನಾವ್ ಏನೇ ಕ್ರಿಯೇಟ್ ಮಾಡ್ಬೇಕಾದ್ರೂ ಆಬ್ಜೆಕ್ಟ್ ಆಗಿರ್ಬೋದು, ಟೆಕ್ಸ್ಟ್ ಹಾಕಿರ್ಬೋದು, ಬಾಕ್ಸ್ ಹಾಕ್ಬೋದು, ಇಲ್ಲ ಇಮೇಜ್ ಕೂರ್ಸ್ಕೊಂತ ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಲೇಯರ್ಸ್ ಅಲ್ಲಿ ಕೂರ್ಸ್ಕೊಂತ ಹೋಗ್ತೀವಿ. ಏನಕ್ಕೆ ಅಂದ್ರೆ ಎಲ್ಲ ಮರ್ಜ್ ಮಾಡಿಬಿಟ್ರೆ ಅದನ್ನ ತೆಗಿಯೋದ್ ಕಷ್ಟ ಆಗತ್ತೆ. ಯಾಕಂದ್ರೆ ಒಂದೊಂದು ಫೈಲ್ ನಾನು ಈಗ ಎಕ್ಸಾಂಪಲ್ ತೋರಿಸ್ತೀನಿ ತಡೀರಿ. ನೆಕ್ಸ್ಟ್ ಮಾರ್ಕೆಟ್ ಇನ್ನೊಂದು ಹಾಕ್ತೀನಿ. ನೆಕ್ಸ್ಟ್ ಇದಂತೂ ಸೊ ನಾನು ಎಲ್ಲ ಲೇಯರ್ ಒಂದೇ ಲೇಯರ್ ನಲ್ಲಿ ಬಾಕ್ಸ್ ಹಾಕಿದೀನಿ, ಎಲಿಪ್ಟಿಕಲ್ ಹಾಕಿದೀನಿ, ಮತ್ತು ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಹಾಕಿದೀನಿ. ನನಗೆ ಈ ಬಾಕ್ಸ್ ಮಾತ್ರ ತಗೊಬೇಕು, ಅವಾಗ ನೋಡಿ ಆಗೋದಿಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, ಏನೇ ಕ್ರಿಯೇಟ್ ಮಾಡ್ಬೇಕಾದ್ರೆ ಫೋಟೋಶಾಪ್ ಅಲ್ಲೂ ಒಂದು ಲೇಯರ್ ಬೈ ಲೇಯರ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ತೀವಿ. ಏನೇ ಆಬ್ಜೆಕ್ಟ್ ಇರ್ಬೋದು, ಇಮೇಜ್ ಕೂರ್ಸೋದಾಗಿರ್ಬೋದು. ಬೈ ಡಿಫಾಲ್ಟ್ ಈಗ ನಾನು ಟೆಕ್ಸ್ಟ್ ಟೈಪ್ ಮಾಡ್ಕೋಬೇಕಂದ್ರೆ ಫೋಟೋಶಾಪ್ ಬೈ ಡಿಫಾಲ್ಟ್ ಏನಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ, ನಾನು ಟೆಕ್ಸ್ಟ್ ಅಂತ ಟೈಪ್ ಮಾಡ್ತಾ ಇದ್ದಾರೆ, ನಾನು ಶಾರ್ಟ್ ಕಟ್ ಯೂಸ್ ಮಾಡ್ತಿದ್ದೀನಿ. ಅಥವಾ ಇಲ್ಲಿ ಓಕೆ ಟಿ ತಗೊಂಡು ನಾನು ಟೈಪ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಲೇಯರ್ 2 ಟಿ ಅಂದ್ರೆ ಟೆಕ್ಸ್ಟ್ ಅಂತ, ಟೆಕ್ಸ್ಟ್ ಲೇಯರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಈ ಟೆಕ್ಸ್ಟ್ ಲೇಯರ್ ಅಲ್ಲಿ ನೀವೇನ್ ಟೈಪ್ ಮಾಡ್ಕೊಳ್ಳಿ. ರಾಸ್ಟ್ರೈಸ್ ಆಯ್ತು, ಸಾರಿ. ಸೊ ನಾನು ಹೇಳ್ದಂಗೆ, ಸೊ ನಾವು ಏನೇ ಕ್ರಿಯೇಟ್ ಮಾಡ್ಬೇಕಂದ್ರೂ ಪ್ರತಿಯೊಂದನ್ನು ಲೇಯರ್ಸ್ ಅಲ್ಲಿ ಮಾಡ್ಕೊಂಡು ವರ್ಕ್ ಮಾಡ್ತಾ ಬನ್ನಿ. ಸೊ ಟೆಕ್ಸ್ಟ್ ನೀವು ಟೈಪ್ ಮಾಡ್ಬೇಕಾದ್ರೆ ಲೇಯರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಆಗಿ ಟೆಕ್ಸ್ಟ್ಗೆ ಫೋಟೋಶಾಪ್ ಲೇಯರ್ ಕ್ರಿಯೇಟ್ ಮಾಡ್ಕೊಡುತ್ತೆ. ಸೊ ನಾವು ಒಂದೇ ಲೇಯರ್ ಅಲ್ಲಿ ಎಲ್ಲ ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ತೋರಿಸಿದೀನಿ ನೋಡಿ, ಈ ತರ ಆಗುತ್ತೆ. ನನಗೆ ಸಪೋಸ್ ಈ ಸ್ಕ್ವೇರ್ ಬಾಕ್ಸ್ ಸಪ್ರೇಟ್ ಬೇಕು, ನನಗೆ ಇದನ್ನ ಸಪ್ರೇಟ್ ಬೇಕು, ಬ್ಯಾಕ್ ಗ್ರೌಂಡ್ ಸಪ್ರೇಟ್ ಬೇಕು ಅಂದಾಗ ಒಂದೇ ಲೇಯರ್ ಅಲ್ಲಿ ನಾವೇನಾದ್ರೂ ವರ್ಕ್ ಮಾಡುತ್ತೋ ಅಂದ್ರೆ ಸೊ ಎಲ್ಲ ಮರ್ಜ್ ಆಗಿರುತ್ತೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ನಾವು ಕಂಟ್ರೋಲ್ Z ಅಂದ್ರೆ ಹಿಸ್ಟ್ರಿ ಮುಖಾಂತರ ಕಂಟ್ರೋಲ್ Z ಮಾಡ್ಕೊಂತ ಬರಬೇಕು. ಇಲ್ಲಾಂದ್ರೆ ಆ ಫೈಲ್ ನ ಡಿಲೀಟ್ ಮಾಡಿ, ಅಂದ್ರೆ ಇದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಕ್ಕಾಗತ್ತೆ, ರೀವರ್ಕ್ ಮಾಡೋ ಬದಲು ಪ್ರತಿಯೊಂದು ನಾವ್ ಏನೇ ಕ್ರಿಯೇಟ್ ಮಾಡಬೇಕು ಲೇಯರ್ ವರ್ಕ್ ಮಾಡ್ಕೊಂತ ಹೋಗ್ತೀವಿ. ಈಗ ಎಕ್ಸಾಂಪಲ್, ಸೊ ಕ್ಯಾನ್ವಾಸ್ ನ ಯಾವಾಗ್ಲೂ ಏನ್ ಮಾಡ್ತೀವಿ, ಲಾಕ್ ಅಂತ ಮಾಡ್ಕೊಂತೀವಿ ಕ್ಯಾನ್ವಾಸ್ ನ. ಇಲ್ಲಿ ಲಾಕ್ ಒಂದು ಆಪ್ಷನ್ ಅಂತ ಇದೆ ನೋಡಿ. ಸೊ ಕ್ಯಾನ್ವಾಸ್ ಮೂವ್ ಆಗೋದಿಲ್ಲ. ಸೇಮ್ ನಾವು ಬೇರೆ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ ಲಾಕ್ ಸಿಸ್ಟಮ್, ಅಂದ್ರೆ ಲಾಕ್ ಮಾಡ್ಕೊಂತೀವಿ ಬ್ಯಾಕ್ ಗ್ರೌಂಡ್, ಅದೇ ರೀತಿ ಕೂಡ ಇದರಲ್ಲೂ ಕೂಡ ಲಾಕ್ ಆಗುತ್ತೆ. ನೆಕ್ಸ್ಟ್ ಈ ಲೇಯರ್ 1 ಬರ್ತೀನಿ ನಾನು. ಒಂದು ಸಿಂಪಲ್ ಡಿಸೈನ್ ಮಾಡೋಣ, ಅಂದ್ರೆ ಲೇಯರ್ ಏನಕ್ಕೆ ಮಾಡ್ಕೊಬೇಕು ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೊಂದು ಇನ್ನೊಂದು ಲೇಯರ್ ಮಾಡ್ಕೊಂತೀನಿ, ಫೂಟರ್ ತಗೊಂತೀನಿ. ಇನ್ನೊಂದು ಲೇಯರ್ ತಗೊಂತೀನಿ, ಇದಕ್ಕೊಂದು ಕಲರ್ ಕೊಡ್ತೀನಿ. ಕಾಣಿಸ್ತಿದ್ಯಾ ಈಗ ನೋಡಿ. ಸೊ ಇದೊಂದು ಸಪ್ರೇಟ್ ಲೇಯರ್, ಇದೊಂದು ಸಪ್ರೇಟ್ ಲೇಯರ್, ಇದೊಂದು ಸಪ್ರೇಟ್ ಲೇಯರ್. ಸೊ ನಾವು ಈ ಪೋರ್ಷನ್ ಅಲ್ಲಿ, ಅಂದ್ರೆ ಈ ಪೋರ್ಷನ್ ಅಲ್ಲಿ ಮಾತ್ರ ನಾನು ಎಡಿಟಿಂಗ್ ಮಾಡಬೇಕು, ಏನಾದ್ರು ಕಂಟೆಂಟ್ ಕೂರಿಸ್ಕೊಂತ ಹೋಗ್ಬೇಕು. ಕೂರಿಸ್ಕೊಂತೀನಿ. ಸೊ ಇದೊಂದು ಲೇಯರ್ ಕ್ರಿಯೇಟ್ ಆಯ್ತು. ಸೊ ಲೇಯರ್ ಮಾಡೋದಕ್ಕೋಸ್ಕರ ಇದೇ ರೀಸನ್ಗೋಸ್ಕರ ನಾವು
ಪ್ರತಿಯೊಂದು ಸಬ್ಸೆಪರೇಟ್ ಇಂಡಿವಿಜುವಲ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು ಇದರಲ್ಲಿ ಚೇಂಜಸ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಮಾತ್ರ ಇಟ್ಸ್ ಲೈಕ್ ಕಾಂಪೊನೆಂಟ್ಸ್ ಇದ್ದಾಗ ನಾವು ಈ ಕಾಂಪೊನೆಂಟ್ ಬಂದು ಇದಕ್ಕೆ ರಿಲೇಟೆಡ್ ಚೇಂಜಸ್ ಮಾತ್ರ ಮಾಡ್ಕೋಬೇಕಂದ್ರೆ ಆ ಲೇಯರ್ಗೆ ಬರ್ತೀವಿ, ಇದು ಚೇಂಜಸ್ ಮಾಡ್ಕೊಂತೀವಿ. ರೆಸ್ಟ್ ಇನ್ ಸೇಮ್ ಆಸ್ ಇಟ್ ಈಸ್, ನೋ ಚೇಂಜಸ್. ಇಲ್ಲಿಗೆ ಬರ್ತೀವಿ, ಈ ಲೇಯರ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕಂದ್ರೆ ಈ ಲೇಯರ್ ಬಂದು ವರ್ಕ್ ಮಾಡ್ಕೋತೀವಿ, ಮುಗೀತು. ಸೊ ರೆಸ್ಟ್ ಎವ್ರಿಥಿಂಗ್ ಬ್ಯಾಕ್ ಗ್ರೌಂಡ್ ಆಗಿರಲಿ, ಸೈಡ್ ಆಗಿರಲಿ, ಮೆನು ಬಾರ್ ಆಗಿರ್ಬೋದು, ಫುಟರ್, ರೆಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡ್ಬೇಕಾದ್ರೂ ಫೋಟೋಶಾಪ್ ಅಲ್ಲಿ ಲೇಯರ್ ಬೈ ಲೇಯರ್ ವರ್ಕ್ ಮಾಡ್ಕೊಂತ ಹೋಗ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಹಲೋ, ಇಲ್ಲ ಕೃಷ್ಣ. ಇಲ್ಲ ಬೈ. ಲೇಯರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ ಅಂತ ಹೇಳ್ತೀವಿ ಇದನ್ನ. ಈ ಪೋರ್ಷನ್ ಹೇಳ್ಕೊಡ್ತಾ ಇದೀನಿ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಸೆಲೆಕ್ಷನ್ ಅಂದ್ರೆ ಈ ಲೇಯರ್ ಅಲ್ಲಿ ಇದ್ರ ಒಳಗಡೆ ನನಗೆ ಟೆಕ್ಸ್ಟ್ ಲೇಯರ್ ಇದೆ, ಕಾಣಿಸ್ತಾ ಇದೆನಾ? ಸೊ ನನಗೆ ಈ ಸೆಲೆಕ್ಷನ್ ಒಳಗಡೆ ಈ ಟೆಕ್ಸ್ಟ್ ಲೇಯರ್ ಎಕ್ಸಾಕ್ಟ್ ಆಗಿ ಸೆಂಟರ್ ಬೇಕು ನನಗೆ, ವರ್ಟಿಕಲ್ ಆಗಲಿ ಅಥವಾ ಹಾರಿಜೆಂಟಲ್ ಆಗಲಿ. ಈ ಸೆಲೆಕ್ಷನ್ಗೆ ವರ್ಟಿಕಲ್ ಅಂಡ್ ಹಾರಿಜೆಂಟಲ್ ಲೇಯರ್ ಅಲ್ಲ, ವರ್ಟಿಕಲ್ ಅಂಡ್ ಹಾರಿಜೆಂಟಲ್ ಆಗಿ ಸೆಂಟರ್ ಎಕ್ಸಾಕ್ಟ್ ಆಗಿ ಸೆಂಟರ್ ಬರಬೇಕು. ಅವಾಗ ಏನ್ ಮಾಡ್ತೀನಿ ನಾನು, ಈ ಲೇಯರ್ ಏನಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಟೆಕ್ಸ್ಟ್ ಮೆನು ಬಾರ್ಸ್ ಏನ್ ಟೈಪ್ ಮಾಡಿದ್ದೀನಿ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ನೋಡಿ, ಎರಡು ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡಿದ್ರೆ ಆಕ್ಚುಲಿ ಸೆಲೆಕ್ಟ್ ಟೆಕ್ಸ್ಟ್ ಕಾಣಿಸ್ತಿಲ್ಲ, ಅದು ಆಕ್ಚುಲಿ ಸೆಲೆಕ್ಟ್ ಆಗಿದೆ. ಆದ್ರೆ ನಾನು ಲೇಯರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಎಕ್ಸಾಕ್ಟ್ ಲೆಫ್ಟ್ ಅಲೈನ್, ಈ ಸೆಲೆಕ್ಷನ್ ಏನು ಯೆಲ್ಲೋ ಕಲರ್ ಏನಿದೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಲೆಫ್ಟ್ ಅಲೈನ್ ಆಗಿ ಟೆಕ್ಸ್ಟ್ ಕೂತ್ಕೊಳ್ಳುತ್ತೆ ನೋಡಿ. ರೈಟ್ ಬಂದು ಸೇಮ್ ವರ್ಡ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಲ್ಲ ಟೆಕ್ಸ್ಟ್ ನ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಎಕ್ಸಾಕ್ಟ್ ಲೆಫ್ಟ್ ಎಕ್ಸಾಕ್ಟ್ ಇಂದ ರೈಟ್ ಇಂದ ಸ್ಟಾರ್ಟ್ ಆಗ್ಬೇಕು ನನಗೆ, ಆತರ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಂತೀವಿ. ಇಲ್ಲೂ ಅಷ್ಟೇ. ನನ್ಗೀಗ ಸರ್ ರೈಟ್ ಅಲೈನ್ ಆಯ್ತು, ಸೆಂಟ್ರ್ ಅಲೈನ್ ಬೇಕು ನನಗೆ. ಸೆಂಟ್ರ್ ಅಲೈನ್ ಆಯ್ತು, ಏನು ಹಾರಿಜೆಂಟಲ್ ಆಗಿ ಸೆಂಟರ್ ಆಯ್ತು, ಇದು ಹಾರಿಜೆಂಟಲ್. ನೆಕ್ಸ್ಟ್ ಇದು ಬಂದು ವರ್ಟಿಕಲ್. ಈಗ ನನಗೆ ಎಕ್ಸಾಕ್ಟ್ ಆಗಿ ವರ್ಟಿಕಲ್ ಆಗಿ ಸೆಂಟರ್ ಬೇಕು ನನಗೆ ಈ ಟೆಕ್ಸ್ಟ್. ಈಗ ನೋಡಿ ಮೂವ್ ಆಯ್ತಾ? ನೆಕ್ಸ್ಟ್ ಇಲ್ಲ ಅಂದ್ರೆ ಈ ಸೆಲೆಕ್ಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಬಾಟಮ್ ಅಲ್ಲಿ ಕುತ್ಕೋಬೇಕು ನಂಗೆ ಟೆಕ್ಸ್ಟ್ಗೆ ಅಂದಾಗ ಹಿಂಗ್ ಸೆಲೆಕ್ಟ್ ಮಾಡ್ಕೊಂತೀನಿ. ಫುಲ್ ಟಾಪ್ ಬೇಕಂದ್ರೆ ಈ ತರ. ಸೊ ಇದು ಬಂದು ಹಾರಿಜೆಂಟಲ್ ಅಲೈನ್ಮೆಂಟ್, ಇದು ವರ್ಟಿಕಲ್ ಅಲೈನ್ಮೆಂಟ್. ಸೊ ಟೆಕ್ಸ್ಟ್ ಆಯ್ತು, ಇಂಡಿವಿಜುವಲ್ ಸೆಲೆಕ್ಷನ್, ಫೋರ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಆಯ್ತು. ಸೊ ನೆಕ್ಸ್ಟ್ ಈ ಫಾಂಟ್ ಅದೇ ಹೇಳ್ಬಿಡ್ತೀನಿ. ಸೇಮ್ ನಾವು MS ವರ್ಡ್ ಅಲ್ಲಿ ಯೂಸ್ ಮಾಡೋ ರೀತಿ ಅಂದ್ರೆ ಫಾಂಟ್ ಸೈಜು ಅಥವಾ ಫಾಂಟ್ ಫ್ಯಾಮಿಲಿ ಚೇಂಜ್ ಮಾಡ್ಬೇಕಂದ್ರೆ ಈ ಕ್ಯಾರೆಕ್ಟರ್ ಅಂತ ಇದೆ ನೋಡಿ, ಇದನ್ನ ಕ್ಯಾರೆಕ್ಟರ್ ಪ್ಯಾನಲ್ ಅಂತ ಹೇಳ್ತೀವಿ. ಕರೆಕ್ಟ್. ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನೇನ್ ಕಾಣಿಸ್ತಿದೆಯಲ್ಲ ಇದನ್ನ ಪ್ಯಾನಲ್ಸ್ ಅಂತ ಹೇಳ್ತೀವಿ. ಫೋಟೋಶಾಪ್ ಪ್ಯಾನಲ್ಸ್ ಅಥವಾ ಟೂಲ್ ಪ್ಯಾನಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬರೋದು ಟೂಲ್ ಬಾರ್ಸ್. ಈ ಮಿಕ್ಕಿದ ಇಲ್ಲಿ ಏನೇನ್ ಕಾಣಿಸ್ತಾ ಇದೆ ಇವೆಲ್ಲ ಇದು ಒಂದೊಂದನ್ನು ಪ್ಯಾನಲ್ಸ್ ಅಂತ ನಾವು ಹೇಳ್ತೀವಿ ಫೋಟೋಶಾಪ್ ನಲ್ಲಿ. ನನಗೆ ಟೆಕ್ಸ್ಟ್ ರಿಲೇಟೆಡ್ ಪ್ಯಾನಲ್ ಬೇಕು ನನಗೆ. ಈಗ ಇಲ್ಲಿರೋ ಪ್ಯಾನಲ್ಸ್ಗಳು ಫಾರ್ ಎಕ್ಸಾಂಪಲ್ ಡಿಲೀಟ್ ಮಾಡ್ಬಿಡ್ತೀನಿ, ಇಲ್ಲೇನು ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಕ್ಯಾರೆಕ್ಟರ್ ಟೆಕ್ಸ್ಟ್ ರಿಲೇಟೆಡ್ ಏನಾದ್ರು ಫಾಂಟ್ ಫ್ಯಾಮಿಲಿ ಆಗಿರ್ಬೋದು, ಸೈಜು, ಕಲರ್ ಗಿಲ್ಲರ್, ಫುಲ್ ನಾವು ಕ್ಯಾಪ್ಸ್ ಆಗಿರ್ಬೋದು, ಈ ತರ ಫಾಂಟ್ ರಿಲೇಟೆಡ್ ಏನೇ ಚೇಂಜಸ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ಗೆ ಹೋಗ್ತೀವಿ, ಡಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಟೆಕ್ಸ್ಟ್ ಲೇಯರ್ ಮೇಲೆ ಬಂದು ಸೆಲೆಕ್ಟ್ ಆಗಿದೆ, ಅದ್ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಫುಲ್ ಸೆಲೆಕ್ಟ್ ಆಗಿದೆ ಟೆಕ್ಸ್ಟ್. ಈಗ ನಾನು ಫಾಂಟ್ ಫ್ಯಾಮಿಲಿ ಚೇಂಜ್ ಮಾಡ್ಕೊಬೇಕು. ಸಪೋಸ್ ಮೈರೆಡ್ ಪ್ರೋ ಅಂತ ಇದೆ, ಸ್ಯಾಂಪಲ್ ಬೋಲ್ಡ್ ಮಾಡ್ಕೊಂತೀನಿ. ನೆಕ್ಸ್ಟ್ ಫಾಂಟ್ ಸೈಜ್ ನಾರ್ಮಲ್ ನಾವು ಬೇರೆ ಸಾಫ್ಟ್ವೇರ್ಸ್ ಗಳಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಫಾಂಟ್ ನ ಇದೆ ಅದೇ ರೀತಿ ಕೂಡ ಇಲ್ಲೂ ಅಷ್ಟೇ, ಏನ್ ಚೇಂಜಸ್ ಇಲ್ಲ. ನೆಕ್ಸ್ಟ್ ಫುಲ್ ಏನಾದ್ರು ಕ್ಯಾಪ್ಸ್ ಬೇಕಾದ್ರೆ ಮತ್ತೆ ನೀವು ಬೋಲ್ಡ್ ಅಲ್ಲಿ ಈ ಫೋಟೋಶಾಪ್ ಅಲ್ಲಿ ಇನ್ನೊಂದು ಏನ್ ಬೆನಿಫಿಟ್ ಅಂತಂದ್ರೆ ಈ ನಾರ್ಮಲ್ ಬೋಲ್ಡ್ ಅನ್ನ ಜೊತೆಗೇನೆ ಎಕ್ಸ್ಟ್ರಾ ಬೋಲ್ಡ್ ಬೇರೆ ನಾವು ಕೊಡ್ಬೋದು. ಇಲ್ಲಿ ಬೋಲ್ಡ್ ಇದೆ ಆಲ್ರೆಡಿ, ಅಲ್ಲಿ ಕಾಣ್ತಾ ಇದೆಯಲ್ವಾ ಬೋಲ್ಡ್. ಆ ಬೋಲ್ಡ್ ಗಿಂತ ಇನ್ನೂ ಎಕ್ಸ್ಟ್ರಾ ಬೋಲ್ಡ್ ಬೇಕಂದ್ರೆ ನಾವು ಇದನ್ನ ಟೈಪ್ ಮಾಡ್ತೀವಿ.
ಇಲ್ಲಿ ನೋಡಿ, ಎಕ್ಸ್ಟ್ರಾ ಬೋಲ್ಡ್ ಇದು. ನಾರ್ಮಲ್ ಫಾಂಟ್ ಅಲ್ಲಿ ಆಲ್ರೆಡಿ ಬೋಲ್ಡ್ ಅಂತ ಇದ್ದು ಇನ್ನೂ ಎಕ್ಸ್ಟ್ರಾ ಬೋಲ್ಡ್ ಬೇಕಾದಾಗ ನಾವು ಈ ಆಪ್ಷನ್ ಯೂಸ್ ಮಾಡ್ತೀವಿ. ಮತ್ತೆ ಇಟಾಲಿಕ್, ಫುಲ್ ಕ್ಯಾಪ್ಸ್, ಇದು ಟೈಟಲ್ ಕೇಸ್ ಅಲ್ಲ, ಏನು ಕ್ಯಾಪ್ಸ್ ಮಾಡಿ ಅದನ್ನ ಟೈಟಲ್ ಕೇಸ್ ತರ ಕಾಣೋ ತರ ಮಾಡುತ್ತೆ. ಅಂಡರ್ಲೈನ್, ಸ್ಟ್ರೈಕ್ ಥ್ರೂ, ನಾವು ಹೇಗೆ ವರ್ಡ್ ಅಲ್ಲಿ ಏನು ವರ್ಡ್ ರಿಲೇಟೆಡ್ ಏನೇನು ನಾವು ಫಾರ್ಮ್ಯಾಟ್ ಚೇಂಜಸ್ ಮಾಡ್ತೀವೋ ಫೋಟೋಶಾಪ್ ಸೇಮ್ ಅದೇ ರೀತಿ ಕೂಡ ಇದೆ ಅಷ್ಟೇ. ಇದರಲ್ಲಿ ಏನು ಚೇಂಜಸ್ ಇಲ್ಲ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಫಾಂಟ್ ಅಲ್ಲಿ? ಹಲೋ, No way, no. ಓಕೆ. ಈಗ ಈ ಹೋಮ್ ಅಂತ ಇದೆ, ನಾನು ಸಪೋಸ್ ಇದನ್ನ ಮಾತ್ರ, ಈ ಹೋಮ್ ಅಂತ ಈ ಹೆಚ್ ಮಾತ್ರ ನಾನು ಬ್ಲ್ಯಾಕ್ ಕಲರ್ ಬೇಕು. ಈ ಫೋಟೋಶಾಪ್ ಅಲ್ಲಿ ಅದೇನೆ ನಮ್ ಕಂಪ್ಲೀಟ್ ಡಿಸೈನ್ ಕಂಟ್ರೋಲ್ ನಿಮ್ಮ ಹ್ಯಾಂಡಲ್ಲೇ ಇರುತ್ತೆ. ಕೆಲವೊಂದ್ಸತಿ ಕೆಲವೊಂದು ವೆಬ್ಸೈಟ್ ಅಲ್ಲಿ ನೋಡಿರ್ಬೋದು, ಮೆನು ಬಾರ್ಗಳಲ್ಲಿ ಫಸ್ಟ್ ಲೆಟರ್ ಏನಾದ್ರು ಹೈಲೈಟ್ ಮಾಡಿರ್ತಾರೆ, ಇಲ್ಲಾಂದ್ರೆ ಕಲರ್ ಚೇಂಜ್ ಮಾಡಿರ್ತಾರೆ, ಎಲ್ಲ ಗ್ರೇಡಿಯಂಟ್ ಹಾಕಿರ್ತಾರೆ. ಈಗ ನಾನು ಹೋಮ್ ಮಾತ್ರ ಏನ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ಕೋತೀನಿ. ಇದನ್ನ MS Word ಅಲ್ಲೂ ಮಾಡ್ಬೋದು. ಸೊ ಇದರಲ್ಲಿ ಗ್ರೇಡಿಯಂಟ್ ಆಪ್ಷನ್ ಆತರ ಬೇರೆ ಬೇರೆ ಆಪ್ಷನ್ ಕೊಡ್ಕೊಂಡು ಹೋಗ್ಬೋದು. ಈಗ ಈ ಸರ್ವಿಸ್ ಈಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ ನಾರ್ಮಲ್ ಮೆನು ಬಾರ್ಗಿಂತ. ಈಗ ಫಸ್ಟ್ HK ಹೋಗುತ್ತೆ, ಎಗೆ ಬರುತ್ತೆ, SK ಬರುತ್ತೆ. ಇದು UX ಪರ್ಸ್ಪೆಕ್ಟಿವ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಈ ತರ ಮಾಡಿಫಿಕೇಶನ್ ಮಾಡ್ಕೊಂತ ಬರ್ತೀವಿ. ಈಗ ನಮ್ ಇಮೇಲ್ ಡಿಸೈನ್ ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಮೇಲ್ ಬಿಲ್ ನ ನಾವು ಇಮೇಲ್ PSD ಫಾರ್ಮೆಟ್ ಅಲ್ಲಿ ನಮಗೆ ಕೊಡ್ತಾರೆ. ಅದನ್ನ ನಾವು ಸ್ಲೈಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಅದಕ್ಕೆ UX ಟೀಮ್ ಅಂತಾನೆ ಸಪರೇಟ್ ಟೀಮ್ ಇರುತ್ತೆ, ಯೂಸರ್ ಎಕ್ಸ್ಪೀರಿಯನ್ಸ್ ಟೀಮ್ ಅಂತ. ಒಂದು ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ದ ಕಂಪ್ನಿ, ಟೀಮ್ ಸೈಜ್ ಮೇಲೆ ಹೋಗುತ್ತೆ. UX ಟೀಮ್ ಫಸ್ಟ್ ಅನಲೈಸ್ ಮಾಡ್ತಾರೆ ಮಾರ್ಕೆಟ್, ಅಂದ್ರೆ ಅವ್ರು ಯಾವ ತರ ಪ್ರಾಡಕ್ಟ್ಸ್ ನ ಮಾರ್ತಾ ಇದ್ದಾರೆ. ಸಪೋಸ್ ಈಗ ಶೂ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು, ಅದ್ರ ರಿಲೇಟೆಡ್. ಈಗ ಬ್ಯೂಟಿ ಪ್ರಾಡಕ್ಟ್ಸ್ ಬಂದ್ರೆ ಕಲರ್ಸ್ಗಳು ಪಿಂಕ್, ಪರ್ಪಲ್, ಲೈಟ್ ವೈಟ್ ಕಲರ್ ನಂತರ ಪಿಂಕ್ ಕಲರ್ ಅಲ್ಲೇ ಡಾರ್ಕ್ ಪಿಂಕ್, ಆರೆಂಜ್, ಈ ತರ ಕಲರ್ ಶೇಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ಇಮೇಜಸ್ಗಳನ್ನ ಅದ್ರ ರಿಲೇಟೆಡ್ ತಕ್ಕ ಹಾಗೆ, ನಿಮಿಷ ಕೆಲವೊಂದು ಎಕ್ಸಾಂಪಲ್ ತೆಗೆದು ಇಟ್ಟಿದ್ದೀನಿ ನಾನು. ಇದು ಬಂದು ಹೆಡ್ಸೆಟ್ ರಿಲೇಟೆಡ್. ಸೊ ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ ಇದೆ. ಸೊ ಇವರು ಮೋಸ್ಟ್ಲಿ ವೆಬ್ಸೈಟ್ ಬಂದು ಡಾರ್ಕ್ ಥೀಮ್ ಇರುತ್ತೆ. ಡಾರ್ಕ್ ಥೀಮ್ ಬಂದು ಇದು ಗ್ರೇಡಿಯಂಟ್ ಅಂತ ಕಲರ್ ಅಂತ ಹೇಳ್ತೀವಿ, ಗ್ರೇಡಿಯಂಟ್ ಕಲರ್. ಬ್ಲ್ಯಾಕ್ ಫ್ರೈಡೆ ಇಲ್ಲಿ ಬಂದ್ರೆ, ಸೊ ಬ್ಲ್ಯಾಕ್ ಫಾರ್ಮೆಟ್ ಅಲ್ಲಿ ಇಮೇಜ್ ನ ಇಟ್ಬಿಟ್ಟು ಅದನ್ನ ಮುಖನ ನೋಡಿ ಹೈಲೈಟ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಬ್ಲ್ಯಾಕ್, ಮುಂದ್ಗಡೆ ಫ್ರೈಡೆ, ಇದು ಗ್ರೇಡಿಯಂಟ್ ವರ್ಷನ್. ಇಲ್ಲಿ ನೀವು ಫಸ್ಟ್ ಯಾವುದೇ ಇಮೇಲ್ ಓಪನ್ ಮಾಡಿದ ತಕ್ಷಣ ಯೂಸರ್ ಎಕ್ಸ್ಪೀರಿಯನ್ಸ್ ಏನಿದೆ ಅಟ್ರಾಕ್ಟಿವ್. ಈ ಇಮೇಲ್ ತೆಗೆದ ತಕ್ಷಣ ನಮ್ಗೆ ಫಸ್ಟ್ ಕಣ್ಣು ಹೋಗೋದೇ ಈ ಜಾಗದಲ್ಲಿ, ಹೀರೋ ಇಮೇಜ್ ಅಂತ ಹೇಳ್ತೀವಿ ಇದಕ್ಕೆ. ಇಷ್ಟು ಪೋರ್ಷನ್ ಜನರಲ್ ಆಗಿ ಹೇಳ್ತಾರೆ ನಿಮ್ಗೆ. ಇಮೇಲ್ ಬಂದು ಹೀರೋ ಇಮೇಜ್ ಫಸ್ಟ್ ಹೈಲೈಟ್ ಆಗುತ್ತೆ. ಅದನ್ನ ಏನ್ ಮಾಡ್ತಾರೆ, ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಬ್ರೈಟ್ ಕಲರ್ಸ್ ಯೂಸ್ ಮಾಡ್ತಾರೆ, ಡಿಪೆಂಡ್ ಆನ್ ದ ಬ್ರ್ಯಾಂಡ್, ಯಾವ ತರ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದಾರೆ ಅಂತ. ನೆಕ್ಸ್ಟ್ ಗ್ರೇಡಿಯಂಟ್ ಟೂಲ್ ತಗೊಂತೀನಿ. ಸೊ ಗ್ರೇಡಿಯಂಟ್ ಟೂಲ್ ಬಂದು ಮಿಕ್ಸ್ಚರ್ ಆಫ್ 2 or more ಕಲರ್ಸ್. ಅಂದ್ರೆ ಒಂದಕ್ಕಿಂತ ಎರಡು ಕಲರ್ನ ಮಿಕ್ಸ್ ಮಾಡಿ ಗ್ರೇಡಿಯಂಟ್ ಹೊಡೆದ್ರೆ ಅದನ್ನ ನಾವು ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದಕ್ಕಿಂತ ಎರಡು ಕಲರ್ನ ಮಿಕ್ಸ್ ಮಾಡಿ ನಾವು ಯೂಸ್ ಹೇಳೋದಕ್ಕೆ ನಾವು ಗ್ರೇಡಿಯಂಟ್ ಅಂತೀವಿ. ಇದೆಲ್ಲ ಗ್ರೇಡಿಯಂಟೇನೆ ಆಕ್ಚುಲಿ. ಈ ಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಿದ್ರೆ ನೋಡಿ, ಇದು ಗ್ರೇಡಿಯಂಟ್. ಇಲ್ಲಿ ಏನ್ ಕಲರ್ ಕೇಳ್ತೀವಿ, ಮಿಕ್ಸ್ಚರ್ ಆಫ್ 2 ಕಲರ್ಸ್, ಒಂದು ಲೈಟ್ ಆರೆಂಜ್, ಇನ್ನೊಂದು ಡಾರ್ಕ್ ಆರೆಂಜ್ ಕಂಬೈನ್ ಮಾಡಿ ಹೊಡೆದಿರೋದು ಈ ಕಲರ್ ಇದು.
ಸೊ ಆ ಗ್ರೇಡಿಯಂಟ್ ಯೂಸ್ ಮಾಡೋಣ. ಸೊ ಈ ಲೇಯರ್ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ಜಿ ಶಾರ್ಟ್ಕಟ್ ಬಂದು ಜಿ ಅಂತ ಹೇಳ್ತೀನಿ, ಜಿ ಇರತ್ತೆ ಇದಕ್ಕೆ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಸಾರಿ ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿ. ಬೇಸಿಕ್ಸ್ ಅಂತ ಇರತ್ತೆ, ಇಲ್ಲಾಂದ್ರೆ ಇದು ಬೇಡ, ಇದು ಅಡ್ವಾನ್ಸ್ ವರ್ಷನ್ ಆಗ್ಬಿಡತ್ತೆ. ಸೊ ಜಿ ಅಂತ ಸೆಲೆಕ್ಟ್ ಮಾಡಿ, ಅಥವಾ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡ್ಬಿಟ್ಟು ಈ ಫೋರ್ಗ್ರೌಂಡ್ ಮತ್ತೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಏನಂತ ಇದೆಯಲ್ಲ, ಫೋರ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಶೇಡ್ಸ್ಗಳು ಬೇಕು ನನಗೆ. ಸಪೋಸ್ ನಾನು ಬ್ರೌನ್ ಕಲರ್ ತಗೋತೀನಿ. ಸೊ ನೆಕ್ಸ್ಟ್ ಲೈಟ್ ಬ್ರಿಕ್ ರೆಡ್ ತಗೋತೀನಿ. ಒಂದು ಇಲ್ಲಿ ಲೈಟ್ ಬ್ರಿಕ್ ರೆಡ್ ಮತ್ತೆ ಡಾರ್ಕ್ ಬ್ರೌನ್ ಕಲರ್ ಮಿಕ್ಸ್ ಮಾಡೋದಕ್ಕೆ ಇದು ಬಂದಿರೋ ಕಲರ್ ಶೇಡ್ ಇದೆ. ಇದನ್ನ ನಾವು ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಅಡ್ವಾನ್ಸ್ಡ್ ಆಪ್ಷನ್ ಹೋಗಿದೆ. ಇದು ಸ್ವಲ್ಪ ಚೇಂಜಸ್ ಮಾಡಿದಾನೆ, ಅಡ್ವಾನ್ಸ್ ವರ್ಷನ್ ಕೊಟ್ಟಿದ್ದಾನೆ. ನಾನು ವರ್ಕ್ ಮಾಡಿಲ್ಲ ಇದು ಗ್ರೇಡಿಯಂಟ್. ಜನರಲ್ ಆಗಾದ್ರೆ ನಾವು ಲೇಯರ್ಸ್ ನ ಮತ್ತೆ ಬೇರೆ ಬೇರೆ ಲೇಯರ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಚೇಂಜಸ್ ಮಾಡೋದಕ್ಕೋಸ್ಕರ ಈಗ ಅಡ್ವಾನ್ಸ್ ವರ್ಷನ್ ಕೊಟ್ಟಿದ್ದಾನೆ ಗ್ರೇಡಿಯಂಟ್. ನಾನು ಯೂಸ್ ಮಾಡಿಲ್ಲ ಇದು, ಮೊದ್ಲು ಇಷ್ಟೊಂದು ಇರ್ಲಿಲ್ಲ ಇದು. ಮೊದ್ಲಾಗಿದ್ರೆ ಈ ಲೇಯರ್ಸ್ ಗಳು ಕ್ರಿಯೇಟ್ ಆಗ್ತಾ ಇರಲಿಲ್ಲ, ಎಕ್ಸ್ಟ್ರಾ ಏನೇ. ಸೊ ಈ ಲೇಯರ್ ಮೇಲೆ ಇನ್ನೊಂದು ಲೇಯರ್ ಕೂತಿದೆಯಲ್ಲ, ಇದಕ್ಕೆ ನಾವು ಮಾಸ್ಕ್ ವರ್ಷನ್ ಅಂತ ಹೇಳ್ತೀವಿ. ಇದು ಮೊದಲು ಇರಲಿಲ್ಲ, ಈಗೇನೋ ಕೊಟ್ಟಿದ್ದಾನೆ. ಚೆಕ್ ಮಾಡ್ಬೇಕಿದು ಏನಕ್ಕೆ ಅಡ್ವಾನ್ಸ್ ವರ್ಷನ್ ಏನಿದೆ, ಎಕ್ಸಾಕ್ಟ್ ಏನು ಯೂಸ್ ಅಂತ ಗೊತ್ತಿಲ್ಲ ಈ ಅಡ್ವಾನ್ಸ್ ವರ್ಷನ್. ಆದ್ರೆ ನಾರ್ಮಲ್ ಗ್ರೇಡಿಯಂಟ್ ಬಂದು ಮಲ್ಟಿಪಲ್ ಅಂದ್ರೆ ಒಂದಕ್ಕಿಂತ ಎರಡು ಕಲರ್ನ ಯೂಸ್ ಮಾಡಿಕೊಂಡು ಗ್ರೇಡಿಯಂಟ್ ಎಫೆಕ್ಟ್ ಕೊಡೋದಕ್ಕೆ. ಅಂದ್ರೆ ಲುಕ್ ಅಂಡ್ ಫೀಲ್ ನಲ್ಲಿ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೇಡಿಯಂಟ್ ವರ್ಷನ್ಸ್ಗಳು. ಈಗ ನೋಡಿ, ಈಗ ನಾರ್ಮಲ್ಲೇ ಒಂದು ಬ್ಲಾಕ್ ಕಲರ್ ಹಾಕ್ಬಿಟ್ರೆ ಅಷ್ಟು ಹೈಲೈಟ್ ಆಗೋದಿಲ್ಲ. ಈಗ ಬಂದ ತಕ್ಷಣ ಒಂಥರ ಲುಕ್ ಅಂಡ್ ಫೀಲ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಬ್ಲಾಕ್ ಹೋಗ್ಬಿಟ್ಟು ಇಲ್ಲಿ ಬ್ರೌನ್, ಸಾರಿ ಆರೆಂಜ್, ಡಾರ್ಕ್ ಆರೆಂಜ್ ಎರಡು ಮಿಕ್ಸ್ ಆಗಿ ಒಂಥರ ಲೈಟ್ ಎಫೆಕ್ಟ್ ಏನ್ ಕಾಣಿಸ್ತಿದೆ, ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೈಲೈಟ್ ಆಗೋದು ಈ ಪೋರ್ಷನ್ಸ್. ಸೊ ಇಂಥದಕ್ಕೆಲ್ಲ ನಾವು ಗ್ರೇಡಿಯಂಟ್ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಡಬಲ್ ಕಲರ್ಸ್, ಇಲ್ಲೂ ಡಬಲ್ ಕಲರ್ ಶೇಡೆಡ್, ಇಲ್ಲೂ ಅಷ್ಟೇ. ಇಲ್ಲಿ 3 ಕಲರ್ ಶೇಡ್ ಇದೆ. ಇಲ್ಲಿ ನೋಡಿ, ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ, ಪರ್ಪಲ್, ಇದು ಮೆಜೆಂಟಾ ಕಲರ್. ಈ 3 ಕಲರ್ ಮಿಕ್ಸ್ ಮಾಡಿ ಹೊಡೆದಿದ್ದಾರೆ. ಸೊ ಅದು ಗ್ರೇಡಿಯಂಟ್ ಆಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಗ್ರೇಡಿಯಂಟ್ ಅಡ್ವಾನ್ಸ್ ವರ್ಷನ್ ನಾನು ಬೇಕಾದ್ರೆ ನೆಕ್ಸ್ಟ್ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅದು ನಾನು ಚೆಕ್ ಮಾಡಿಲ್ಲ ಅಡ್ವಾನ್ಸ್ ವರ್ಷನ್ ಅಲ್ಲಿ ಗ್ರೇಡಿಯಂಟ್ ಇದು. ಗ್ರೇಡಿಯಂಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಿಲ್ಲ ಕೃಷ್ಣ. ಕಲರ್ ಸಾಕಿದಕ್ಕೆ ಇಲ್ಲ ಬೈ. ಸೊ ನಾವು ಇಮೇಜ್ ನ ಸೇವ್ ಮಾಡ್ಬೇಕಾದ್ರೆ, ಅಂದ್ರೆ ಫೋಟೋಶಾಪ್ ಅಲ್ಲಿ ಯಾವುದೇ ಫೈಲ್ ನ ಸೇವ್ ಮಾಡ್ಬೇಕಾದ್ರೆ .psd ಅಂತ ಬರುತ್ತೆ. ಆದ್ರೆ ಫುಲ್ ಫಾರ್ಮ್ ಬಂದು ಫೋಟೋಶಾಪ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. Ctrl+Shift+S. ಸೇಮ್ ಬೇರೆ ಸಾಫ್ಟ್ವೇರ್ ಗಳಲ್ಲಿ ನಾವು ಸೇವ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕೂಡ ಇಲ್ಲೂ ಇದೆ. ಫೈಲ್ಗೆ ಹೋಗ್ಬಿಟ್ಟು ಸೇವ್, ಇಲ್ಲಿ ಸೇವ್ ಅಸ್ ಟೈಪ್ ಅಂತ ಇದೆ. ಇದರಲ್ಲಿ PSD, .pdd, PSDT ಜನರಲ್ ಫಾರ್ಮೆಟ್ ಯಾವಾಗಲೂ ನಾವು ವಿತ್ ಲೇಯರ್ಸ್ ಇನ್ಕ್ಲೂಡ್ ಮಾಡಿ ನಾವು ಸೇವ್ ಮಾಡ್ಬೇಕಂದ್ರೆ, ಈಗ ನಿಮ್ಗೆಲ್ಲ ಇಮೇಲ್ ಡಿಸೈನ್ಗೆ ಏನ್ ಕೊಡ್ತಾರೆ ಫೋಟೋಶಾಪ್ ಫೈಲ್ಸ್ಗಳು ಲೇಯರ್ ಬೈ ಲೇಯರ್ ಇರುತ್ತೆ. ಸೊ ಅಬ್ವಿಯಸ್ಲಿ ಇದು PSD ಫೈಲ್ ಫಾರ್ಮೆಟ್ ಇರುತ್ತೆ.
ಈ ಫೈಲ್ ನಾನು ಸೇವ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಸೇವ್ ಹೋಗ್ಬಿಟ್ಟು ಫೈಲ್ ನೇಮ್ ಹಾಕಿ. ಮಾಮೂಲಿ ನಾವು ಬೇರೆ ಸಾಫ್ಟ್ವೇರ್ಸ್ ಅಲ್ಲಿ ಮಾಡದೇ ರೀತಿನ ಅದೇನೆ ಡಾಟ್ ಇನ್ ಕೊಡೋ ಅವಶ್ಯಕತೆ ಇಲ್ಲ, ಬೈ ಡಿಫಾಲ್ಟ್ ತಗೊಳತ್ತದು. ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡ್ಕೊಂತೀನಿ. ಸೊ ಇಲ್ಲಿ ಮ್ಯಾಕ್ಸಿಮೈಸ್ ಕಂಪ್ಯಾಟಿಬಿಲಿಟಿ ಇದೇನು ಅವಶ್ಯಕತೆ ಇಲ್ಲ, ಇದು ಬೇಡ. ಇದು ಬೈ ಎಲ್ಲ ಪ್ರತಿ ಫೈಲ್ಸ್ಗಳನ್ನ ಸೇವ್ ಮಾಡಬೇಕು. ಅಟ್ ಪ್ರೆಸೆಂಟ್ ಈಗ ಲೇಟೆಸ್ಟ್ ವರ್ಷನ್ಗಳಲ್ಲಿ ಇದು ಪದೇ ಪದೇ ಕೇಳ್ತಾ ಇರತ್ತೆ. ಅಂದ್ರೆ ಫೈಲ್ ಸೈಜ್ ಇನ್ಕ್ರೀಸ್ ಇರಬೇಕಾ ಇಲ್ಲ ಸ್ವಲ್ಪ ಕಂಪ್ರೆಸ್ ಮಾಡಿ ಸೇವ್ ಮಾಡಬೇಕಾ ಅಂತ ನಾವು ಇದು ಕೇಳ್ತಾ ಇರೋದು. ಅವಶ್ಯಕತೆ ಇಲ್ಲ, ಓಕೆ ಅಂತಾನೆ ಬಿಟ್ಬಿಡಿ ಅದು. ಸೊ ಸೇವ್ ಆಗುತ್ತೆ. ಸಪೋಸ್ ಈ ಫೈಲ್ ನಾನೇನಾದ್ರೂ PDF ಫಾರ್ಮೆಟ್ ಅಲ್ಲಿ ಬೇಕು ನನಗೆ ಅಂತಂದ್ರೆ ಸೇವ್ ಆಸ್ ಹೋಗಿ ಇಲ್ಲಿ ಡ್ರಾಪ್ ಡೌನ್ ಬಂದ್ರೆ ಫೋಟೋಶಾಪ್ PDF ಅಂತ ಇದೆ, .pdf PDP ಅಂತ ಇದೆ. ನನಗೆ ಈಗ ಫೈಲ್ PDF ಫಾರ್ಮೆಟ್ ಅಲ್ಲಿ ಬೇಕು, ಲೇಯರ್ಸ್ ಎಲ್ಲ ಮರ್ಜ್ ಆಗಿರ್ಲಿ, ನಂಗೆ PSD.pst ಫೈಲ್ ಬೇಡ ಅಂದಾಗ ಫೈಲ್ಗೆ ಹೋಗ್ಬಿಟ್ಟು ಮತ್ತೆ ಹೋಗ್ತೀವಿ, ಸೇವ್ ಆಸ್ ಹೋಗಿ .pdf ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಹಾಗೆ ಇಲ್ಲಿ ನೇಮಿಂಗ್ ಕನ್ವೆನ್ಷನ್ ನಿಮ್ ಇಷ್ಟ, ನೇಮಿಂಗ್ ಕನ್ವೆನ್ಷನ್ ಏನಾದ್ರು ಕೊಟ್ಕೋಗ್ಬಿಟ್ಟು ಸೇವ್. ಅಂದ್ರೆ PDF ಮಾಡ್ತಾ ಇರೋದ್ರಿಂದ ಲೇಯರ್ಸ್ ಗಳೆಲ್ಲ ಮರ್ಜ್ ಆಗತ್ತೆ. ನಿಮ್ಗೆ ಏನಾದ್ರು ವಿತ್ ಲೇಯರ್ ಬೇಕಾ ನೆಕ್ಸ್ಟ್ ಓಪನ್ ಮಾಡಿದಾಗ PSD ಫೈಲ್ ಅಂದ್ರೆ PDF ಫೈಲ್ ಓಪನ್ ಮಾಡಿದಾಗ ವಿತ್ ಲೇಯರ್ ಬೇಕಾ ವಿತೌಟ್ ಲೇಯರ್ ಬೇಕಾ ಅಂತ ಕೇಳ್ತಾ ಇರತ್ತೆ ಇಲ್ಲಿ. ಪ್ರಿಸರ್ವ್ ಫೋಟೋಶಾಪ್ ಎಡಿಟಿಂಗ್ ಕೇಪಬಿಲಿಟೀಸ್ ಅಂದ್ರೆ ನೀವು PDF ಫಾರ್ಮೆಟ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಆ PDF ನ ಫೋಟೋಶಾಪ್ ಅಲ್ಲಿ ಓಪನ್ ಮಾಡಿದ್ರೆ ಫೋಟೋಶಾಪ್ ವಿತ್ ಲೇಯರ್ ಬೇಕಾ ಅಂತ ಕೇಳುತ್ತೆ, ಅಥವಾ ಎಡಿಟಿಂಗ್ ಮಾಡೋ ಆಪ್ಷನ್ಸ್ ಬೇಕಾ ಅಂತ ಕೇಳ್ತಾ ಇರತ್ತೆ ಇದು. ಸೊ ಸೇವ್ ಎಸ್ PDF ಡಿಫಾಲ್ಟ್ ಹಾಗೆ ಬಿಟ್ಬಿಡಿ ಅಷ್ಟೇ. ಸೊ ಇಲ್ಲಿ ಡೆಸ್ಕ್ಟಾಪ್ ಬಂದ್ರೆ ಸೊ ಒಂದು PDF ಫೈಲ್ ಇರುತ್ತೆ. ಇದು .pdf. ಸೊ ಯಾವುದೇ ಲೇಯರ್ಸ್ ಇಲ್ಲ, ಮರ್ಜ್ ಆಗುತ್ತೆ. PDF ಅಲ್ಲಿ ಲೇಯರ್ಸ್ಗಳು ನಮ್ಗೆ ಕಾಣೋದು ಇಲ್ಲ. ನೆಕ್ಸ್ಟ್ PSD ಫೈಲ್ ಸೇವಿಂಗ್ ಎಲ್ಲ ಏನಾದ್ರು ಡೌಟ್ ಇದೆಯಾ? ಹಲೋ, ಹೇಳಿಲ್ಲ ಕೃಷ್ಣ. ಏನಿಲ್ಲ. ನೆಕ್ಸ್ಟ್ ಏನ್ ಹೇಳ್ಬೋದು? ಓಕೆ, ಈಗ ಸ್ಲೈಸ್ ಟೂಲ್ ಹೇಳ್ಕೊಡ್ತೀನಿ. ಸ್ಲೈಸ್ ಟೂಲ್ ಬಂದು ನಾವು ಇಮೇಲ್ ಬಿಲ್ಡ್ ನಮ್ಗೆ ಏನ್ ಬರುತ್ತೆ PSD ಫೈಲ್ಸ್ಗಳು, ಅದನ್ನ ಇಮೇಜಸ್ಗಳನ್ನ ನಾವು ಸ್ಲೈಸ್ ಮಾಡ್ಕೊಂತೀವಿ ಕೆಲವೊಂದು ಪೋರ್ಷನ್ಸ್ಗಳನ್ನ. ಸಪೋಸ್ ನಾನು ಈಗ ಇಮೇಜ್ ಕೂರಿಸ್ಕೊಂಡಿದ್ರೆ ಈಗ ಇದನ್ನ ನಾನು ಸ್ಲೈಸ್ ಮಾಡ್ತೀನಿ. ಸ್ಲೈಸ್ ಟೂಲ್ ಅಂತ ಇದರಲ್ಲಿ ಕ್ರಾಪ್, ಸ್ಲೈಸ್ ಸೆಲೆಕ್ಟೆಡ್ ಟೂಲ್ ಅಂತ ಇರುತ್ತೆ. ಕ್ರಾಪ್ ಬಂದು ಕ್ರಾಪ್ ಸೆಲೆಕ್ಟ್ ಮಾಡಿದ್ರೆ ಈಗ ನೀವು ಎಕ್ಸಾಕ್ಟ್ ಆಗಿ ಕ್ರಾಪ್ ನಾವು ಸಾಮಾನ್ಯ ನಾವು ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಇಮೇಲ್ ಬಿಲ್ಡ್ಗಳಲ್ಲಿ ಸ್ಲೈಸ್ ಮಾಡೋದಕ್ಕೋಸ್ಕರ. ಅಂದ್ರೆ ಎಷ್ಟು ಪೋರ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಂಟರ್ ಹೊಡೆದ ತಕ್ಷಣ ಇಡೀ ಕ್ಯಾನ್ವಾಸ್ನ ಕಟ್ ಮಾಡ್ಬಿಡತ್ತೆ ಕ್ರಾಪ್ ಬಂದು. ನಾವು ಕ್ರಾಪ್ನ ತುಂಬಾ ಕಡಿಮೆ ರೇರ್ ನಾವು ಯೂಸ್ ಮಾಡೋದು. ಸೊ ಸ್ಲೈಸ್ ಟೂಲ್ ಅಂತ ಬರುತ್ತೆ. ಸ್ಲೈಸ್ ಟೂಲ್ ಏನ್ ಮಾಡತ್ತೆ ಅಂತ, ಈಗ ಎಕ್ಸಾಂಪಲ್ ಈಗ ಕೇಕ್ ನ ತಗೊಂಡ್ರೆ ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಸ್ಲೈಸ್ ಮಾಡ್ತೀವಿ ಅಂತ ಹೇಳ್ತೀವಲ್ವಾ. ಒಂದು ಕೇಕ್ ನ 12 ಪೀಸ್ 6 ಪೀಸ್ ಡಿಪೆಂಡ್ ಆನ್ ನಂಬರ್ ಆಫ್ ಎಷ್ಟು ಜನ ಇದ್ರೆ ಅದ್ರ ಡಿಪೆಂಡ್ ಮೇಲೆ ನಾವು ಸ್ಲೈಸ್ ಮಾಡ್ಕೊಂತ ಹೋಗ್ತೀವಿ. ಅದೇ ರೀತಿ ಕೂಡ ಈ ಡಿಸೈನ್ ಅಲ್ಲಿ ಬಂದು ನನಗೆ ಎಷ್ಟು ಪೋರ್ಷನ್ ಇದೆ? 3 ಪೋರ್ಷನ್ ಇದೆ. ಇದೊಂದು ಹೆಡರ್ ಸೆಕ್ಷನ್ ಇದೆ, ಈ ಬಾಡಿ ಸೆಕ್ಷನ್ ಅಲ್ಲಿ ಇದೊಂದು, ಅಥವಾ ಇಲ್ಲಾಂದ್ರೆ ಫಸ್ಟ್ ನಮ್ದು ಮೊನ್ನೆ ಬಿಲ್ಡ್ ಮಾಡಿದ್ನಲ್ಲ ಡಿಕಂಪೈಲರ್ದು ಅದನ್ನೇ ತಗೊಂಡ್ಬಿಡ್ತೀನಿ. ನಿಮ್ಗೆ ಈ ತರ ಬರುತ್ತೆ ಇಮೇಲ್ ಡಿಸೈನ್. ಸೊ ಇದರಲ್ಲಿ ನೀವು ಕ್ರಾಪ್ ಮಾಡ್ಕೋಬೇಕು, ಯಾಕಂದ್ರೆ ಇದನ್ನ ನಾವು ಸೇಮ್ ಹಾಗೆ ಎಕ್ಸಾಕ್ಟ್ ಆಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ನಿಮ್ ಪೋರ್ಷನ್ಸ್ ಗಳನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಡಿಕಂಪೈಲರ್ ಲೋಗೋ ಇದೆ. ಸೊ ನನಗೆ ಈ ಬ್ಯಾಕ್ ಗ್ರೌಂಡ್ ಕಲರ್ ಬೇಡ, ಬರೀ ನನಗೆ ಈ ಇಮೇಜ್ ಮಾತ್ರ ಬೇಕು. ಇಲ್ಲಿ ನೋಡಿ, ನಾವು ಲೇಯರ್ಸ್ ಗಳು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಇದೇ ಕಾರಣಕ್ಕೆ. ಕಾಣಿಸ್ತಿದ್ಯಾ? ಇನ್ ಕೇಸ್ ಇಷ್ಟು ಡಿಸೈನ್ ನಾನು ಒಂದೇ ಲೇಯರ್ ಅಲ್ಲಿ ಏನಾದ್ರು ಡಿಸೈನ್ ಮಾಡಿ ಇಟ್ಟಿದ್ರೆ ಎಲ್ಲ ಮರ್ಜ್ ಆಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ತೋರಿಸಿದ್ರೆ ಕಂಟ್ರೋಲ್ E ಮಾಡಿ, ಈಗ ನೋಡಿ ಒಂದೇ ಲೇಯರ್ ಅಲ್ಲಿ ಸಪೋಸ್ ನಾನು ವರ್ಕ್ ಮಾಡಿದ್ರೆ ಕಾಣಿಸ್ತಿದ್ಯಾ? ಲೇಯರ್ಸ್ ಗಳಿಲ್ಲ, ಎಲ್ಲ ಒಂದೇ ಲೇಯರ್ ಅಲ್ಲಿ ವರ್ಕ್ ಮಾಡಿದೀನಿ, ಅದಕ್ಕೋಸ್ಕರ ಎಲ್ಲ ಮರ್ಜ್ ಆಗಿ ಕೂತಿದೆ.
ನನಗೆ ಈ ಇಮೇಜ್ ಬೇಕು, ಲೋಗೋ ಇಮೇಜ್ ಬೇಕು, ನನಗೆ ಹೀರೋ ಇಮೇಜ್ ಬೇಕು, ಪ್ಲಸ್ ನನ್ನ ಫೂಟರಲ್ಲಿ ಸೋಷಿಯಲ್ ಮೀಡಿಯಾ ಐಕಾನ್ಸ್ಗಳು ಬೇಕು. ಅವಾಗ ಏನಾಗುತ್ತೆ, ಇದರಿಂದ ಸಣ್ಣ ಇಷ್ಟು ಈ ಇಮೇಜ್ಗಳು ಮಾತ್ರ ಕ್ರಾಪ್ ಮಾಡ್ಕೋಬೇಕಂದ್ರೆ ನನ್ಗೆ ವಿತ್ ಬ್ಯಾಕ್ಗ್ರೌಂಡ್ ಬಂದ್ಬಿಡತ್ತೆ. ಪ್ಲಸ್ ಇಲ್ಲೂ ಅಷ್ಟೇ, ನನ್ಗೆ ವಿತ್ ಬ್ಯಾಕ್ಗ್ರೌಂಡ್ ಬೇಡ, ನನಗೆ ಇದು ಟ್ರಾನ್ಸ್ಪರೆಂಟ್ ಇಮೇಜ್ ಬೇಕು ನನಗೆ. ನೀವು ಒಂದೇ ಲೇಯರ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಎಲ್ಲ ಮರ್ಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟ್ ಇಂಡಿವಿಜುವಲ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡೋದು. ಕಂಟ್ರೋಲ್ ಸೆಟ್ ಮಾಡ್ತೀನಿ. ಸೊ ಸಪ್ರೇಟ್ ಲೇಯರ್ಸ್. ನೆಕ್ಸ್ಟ್ JPEG ಮತ್ತೆ PNG ಫೈಲ್ ಫಾರ್ಮೆಟ್ ಅಂತ ಹೇಳ್ತೀವಿ. JPEG ಅಂತಂದ್ರೆ ಏನ್ ಹೇಳ್ಬೋದು, ಬರುತ್ತೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ. ಅದು ಒಂದು ಗ್ರೂಪ್ 1980s ಅಲ್ಲಿ 98 ಅಲ್ಲಿ ಅದೊಂದು ಗ್ರೂಪ್, ಮಿಚಿಗನ್ ಯೂನಿವರ್ಸಿಟಿ ಅದರಲ್ಲೂ ಒಂದು ಗ್ರೂಪ್ ಇದೆ. ಅವರು ಒಂದು ಕಮಿಟಿ ಮಾಡಿಕೊಂಡು ಅವ್ರು ಕ್ರಿಯೇಟ್ ಮಾಡಿದಂತ ಫಾರ್ಮೆಟ್ ಇದು JPEG ಅಂತ. ಈ .jpeg ಫಾರ್ಮೆಟ್ ಅಲ್ಲಿ ಬಂದು ನಾವೀಗ ಮೊಬೈಲ್ಸ್ ಅಲ್ಲಿ ನೋಡೋ ಫೋಟೋಸ್ಗಳಿರ್ಬೋದು ಅಥವಾ ಕ್ಯಾಮ್ರಾದಲ್ಲಿ ಬರೋ ಫೋಟೋಸ್ಗಳಿರ್ಬೋದು, ಅದೆಲ್ಲ .jpeg ಫಾರ್ಮೆಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ PNG ಫಾರ್ಮೆಟ್ ಅಂತ ಬರುತ್ತೆ. PNG ಬಂದು ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ. ನೀವು ಸಪೋಸ್ ಈಗ ಬ್ಯಾಕ್ ಗ್ರೌಂಡ್ ನನಗೆ ಟ್ರಾನ್ಸ್ಪರೆಂಟ್ ಇರಬೇಕು ಇಮೇಜಸ್ಗಳು, ಹೀಗೆ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಈಗ ಈ ಲೇಯರ್ ಇದೆ, ನನಗೆ ಇದ್ರ ಲೇಯರ್ ಜೊತೆ ಬೇಡ, ಸಪರೇಟ್ ಆಗಿ ನನಗೆ ಏನಿದೆ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಇಮೇಜ್ ಬೇಕು ಅಂದಾಗ ವಿತೌಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ಬೇಕಾದ್ರೆ ನಾವು PNG ಯೂಸ್ ಮಾಡ್ತೀವಿ, ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರ್ಬೇಕಾದ್ರೆ. ಮತ್ತೆ ಹೈ ಕ್ವಾಲಿಟಿ ಇಮೇಜಸ್ ಬೇಕಂದಾಗ ಅವ್ನು ಎಕ್ಸಾಕ್ಟ್ ಈಗ ತುಂಬಾ ಹೈ ರೆಸೊಲ್ಯೂಷನ್ ಇಮೇಜ್ ಕೊಟ್ಟಿರ್ತಾನೆ, ನನ್ಗೆ ಎಕ್ಸಾಕ್ಟ್ ಕ್ವಾಲಿಟಿ ಬೇಕು ಅಂದಾಗ PNG ಫಾರ್ಮೆಟ್ಗೆ ಹೋಗ್ತೀವಿ. ಮತ್ತೆ ಶಾರ್ಪ್ ಎಡ್ಜಸ್ ಮತ್ತೆ ಕಲರ್ ಟೆಕ್ಸ್ಚರ್ ಹೈಲೈಟ್ ಆಗ್ಬೇಕಂದಾಗ PNG ಯೂಸ್ ಮಾಡ್ತೀವಿ. ಈ JPEG ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಫೈಲ್ ಸೈಜ್ ಸ್ವಲ್ಪ ರಿಡ್ಯೂಸ್ ಮಾಡತ್ತೆ, ಕಲರ್ ಕ್ವಾಲಿಟಿನ ರಿಡ್ಯೂಸ್ ಮಾಡತ್ತೆ, ಮತ್ತೆ ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಅದನ್ನ ನಾನು ಎಕ್ಸಾಂಪಲ್ ಆಗಿ ತೋರಿಸ್ಬಿಡ್ತೀನಿ. ಈ ಲೇಯರ್ ಬೇಕು ನನಗೆ, ಇದನ್ನ ಸ್ಲೈಸಿಂಗ್ ಬೇರೆ ಸುಮಾರು ಫಾರ್ಮೆಟ್ ಅಲ್ಲಿ ಮಾಡ್ಬೋದು. ಸ್ಲೈಸಿಂಗ್ ಬೇಡ ನಿಮಗೆ, PNG ಮತ್ತೆ JPEG ಡಿಫ್ರೆನ್ಸ್ ಹೇಳ್ಕೊಡ್ತೀನಿ ಇವತ್ತು. ಫೈಲ್ ಸೈಜ್ ನೋಡ್ಕೊಳ್ಳಿ ಹೇಗೆ ಚೇಂಜ್ ಡಿಫ್ರೆನ್ಸ್ ಆಗುತ್ತೆ ಅಂತ. ಇದು JPEG ಫಾರ್ಮ್ಯಾಟ್ ಇದೆ, ಸೇವ್ ಕೊಡ್ತೀನಿ. ಓಕೆ, ಗೊತ್ತಾಗಲ್ಲ. ಬ್ಯಾಕ್ಗ್ರೌಂಡ್ ತಗೋಬಾರ್ದು, ಆದ್ರೂ ತಗೋತಾ ಇದೆ. ಓಕೆ, ಲೇಯರ್ ಬ್ಯಾಕ್ಗ್ರೌಂಡ್ ಕಲರ್ ಇದೆ, ಅದಕ್ಕೋಸ್ಕರ ತಗೋತಾ ಇಲ್ಲ. ಇದೆ ಇರ್ಲಿ. ಇದನ್ನ PNG ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಫೈಲ್ ಸೈಜ್ ಚೆಕ್ ಮಾಡಿ ನೋಡಿದ್ರೆ
ಇಲ್ಲಿ ನೋಡಿ JPG ಫಾರ್ಮೆಟ್ ಬಂದು 14 KB ಇದೆ. PNG ಫಾರ್ಮೆಟ್ DC ಲೋಗೋ PNG ಫೈಲ್ ನೋಡಿ 41 KB, ಆಲ್ಮೋಸ್ಟ್ 3 ಟೈಮ್ಸ್ ಸೈಜ್ ಜಾಸ್ತಿ ಆಯ್ತು PNG ಇದು. ಸೊ ನಾವು ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಮತ್ತೆ ರಿಚ್ ಕಲರ್ಸ್ ಮತ್ತೆ ಕರ್ವ್ಸ್ ಗಳು ತುಂಬಾ ಏನಾದ್ರು ಮೇಂಟೈನ್ ಮಾಡ್ಬೇಕು ಅಂದ್ರೆ ಅವಾಗ ನಾವು PNG ಗೆ ಹೋಗ್ತೀವಿ. ಒಂದ್ ನಿಮಿಷ. ಸೊ JPG ಬಂದು ಕಲರ್ ನಮಗೆ ಫೈಲ್ ಸೈಜ್ ಕಡಿಮೆನೇ ಇರಲಿ, ಕಲರ್ ಗ್ರೇಡಿಯಂಟ್ಸ್ ಕಲರ್ಸ್ ಏನೇನಿದೆ ಆಲ್ಮೋಸ್ಟ್ ಸ್ವಲ್ಪ ಶೇಡ್ ಆದ್ರೂ ಪರವಾಗಿಲ್ಲ, ಎಕ್ಸಾಕ್ಟ್ ಕಲರ್ ಕಾನ್ಫಿಗರೇಷನ್ ಸೇಮ್ ಫಾಲೋ ಮಾಡ್ಬೇಕಂದಾಗ ನಾವು JPG ಫಾರ್ಮೆಟ್ ಹೋಗ್ತೀವಿ. ಕೃಷ್ಣ ಬೈ ಇದು 40 ಮಿನಿಟ್ಸ್ಗೆ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. 40 ಮಿನಿಟ್ ಜಾಸ್ತಿ ಆಗಿದೆ ಅಂತ ಬೇಕು. ₹7 ಬೇರೆ ಗೊತ್ತಿದೆ ಹೇಳ್ಕೊ ಹೋಗ್ತಾ ಇದೀನಿ. ಸರಿ, ಹಾಗಾದ್ರೆ ಇವತ್ತಿಗೆ ಸಾಕು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಟಾಪಿಕ್ ವೈಸ್ ಎತ್ಕೊಂಡು ನಾನು ಪ್ರಿಪೇರ್ ಆಗಿರ್ಲಿಲ್ಲ ಆಕ್ಚುಲಿ. ಟಾಪಿಕ್ ವೈಸ್ ತಗೊಂಡು ಒಂದೊಂದು ಟಾಪಿಕ್ ನಾನು ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ ನಮ್ಗೆ. ಓಕೆ, ಥ್ಯಾಂಕ್ ಯು ಕೃಷ್ಣ ಬೈ. ಹಂಗ ನಾನೀಗ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾ.